Yes, sorry for the interruption. Good afternoon to one and all. Myself, Mr. Aditya Shankar. Now I am going to teach NMMS classes, history, especially belongs to social science. ಸೋಷಿಯಲ್ ಸೈನ್ಸ್ ಅಲ್ಲಿ ಇರುವಂತಹ NMMS ಕ್ಲಾಸ್ ನ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಓಕೆ, ವಿ ವಿಲ್ ಸ್ಟಾರ್ಟ್ ಅಂಡರ್ ದ ನೇಮ್ ಆಫ್ ಸನ್ಮಾರ್ಗ ಕ್ಲಾಸಸ್. ಸನ್ಮಾರ್ಗ ಕ್ಲಾಸ್ ನ ಅಡಿಯಲ್ಲಿ ಇವತ್ತು ನಾವು ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಸಾರಿ ಫಾರ್ ದ ಇಂಟರಪ್ಷನ್. ಮೊದಲನಿಗೆ ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಸುಮಾರು 145 ಕ್ವಶನ್ಗಳಿವೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡಿ. ಇದರಲ್ಲಿ ಕ್ವಶನ್ ಹಾಗೆ ಆನ್ಸರ್ ನ ಸಹಿತ ನಾನು ಇದರಲ್ಲಿ ಹೇಳ್ತಾ ಇರ್ತೇನೆ. ಜಸ್ಟ್ ಚೆಕ್ ಆನ್. ಹಿಸ್ಟರಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಗಳು ಮತ್ತೆ ಹಾಗೆ ಆನ್ಸರ್ ಗಳನ್ನ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಲ್ಯಾಂಗ್ವೇಜ್ ಅಲ್ಲಿ ಇದೆ, ಬೈಲಿಂಗ್ವೆಲ್. ಒಂದು ಇಂಗ್ಲಿಷ್ ನಲ್ಲಿ ಇದೆ, ಹಾಗೆ ಇನ್ನೊಂದು ಕನ್ನಡದಲ್ಲಿ ಸಹಿತ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ಕೆಳಗೆ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನ ಆರಿಸಿ ಅಂತಿದೆ. ಮೊದಲನೇದು, ಬುದ್ಧ ಚರಿತ ಕೃತಿಯನ್ನ ರಚಿಸಿದವರು ಯಾರು ಅಂತ. ನೋಡಿ, ನಾವು ಯಾವತ್ತು ಒಂದು ಪಾಠವನ್ನ ಅಥವಾ ಒಂದು ಮಲ್ಟಿಪಲ್ ಕ್ವಶನ್ ಅನ್ನ ನೋಡ್ಬೇಕಾದ್ರೆ ಹಾಗೆ ಅದರ ಬಗ್ಗೆ ಓದ್ಕೊಳ್ಬೇಕಾದ್ರೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾನೆ. ಓದೋದ್ರಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಯಾವ್ದು ಕೇಳಿದ್ರೆ ಅದರಲ್ಲಿ ಒಂದು ಆನ್ಸರ್ ಆಗಿರುತ್ತೆ, ಉಳಿದಂತಹ 3 ಆಪ್ಷನ್ ಆಗಿರುತ್ತೆ. ಅಂದ್ರೆ ಅದು ಆನ್ಸರ್ ಅಲ್ಲ, ಉತ್ತರ ಅಲ್ಲ. ಆದ್ರೆ ಆ ಉತ್ತರಗಳು ಏನು, ಹಾಗೆ ಆ ಉತ್ತರಗಳಿಗೆ ಯಾವ ಕ್ವಶನ್ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಒಂದು ಕ್ವಶನ್ಗೆ 4 ಉತ್ತರಗಳು ಇರುತ್ತೆ, ಅಥವಾ 4 ಉತ್ತರಗಳಿಗೆ ನಾವು ಕ್ವಶನ್ ಅನ್ನ ರೈಸ್ ಮಾಡುವಂತಹ ಕೆಪಾಸಿಟಿ ಬರುತ್ತೆ. ಹಾಗಾಗಿ ತುಂಬಾ ಈಸಿ ಆಗಿರುವಂತದ್ದು. ನೋಡಿ, ಇಲ್ಲಿ ಬುದ್ಧ ಚರಿತ ಕೃತಿಯನ್ನ ರಚಿಸಿದವರು ಯಾರು ಅಂತಿದೆ. ನೋಡಿ, ಮೊದಲನೇದಕ್ಕೆ ಆನ್ಸರ್ ಎ, ಅಶ್ವಘೋಷ. ಬುದ್ಧ ಚರಿತವನ್ನ ರಚನೆ ಮಾಡಿದವರು ಅಶ್ವಘೋಷ. ನೋಡಿ, ಇಂಗ್ಲಿಷ್ ನಲ್ಲಿ ಸಹಿತ ಇದೆ, ದ ಬುಕ್ ಬುದ್ಧ ಚರಿತ ವಾಸ್ ರಿಟನ್ ಬೈ ಡ್ಯಾಶ್, ಇಟ್ ವಾಸ್ ರಿಟನ್ ಬೈ ಅಶ್ವಘೋಷ. ನೋಡಿ, ಈ ಬುದ್ಧ ಚರಿತ ಎಂಬುದು ಸಾಂಕೇತ ಅಶ್ವಘೋಷನಿಂದ ರಚನೆಯಾಗಿದೆ. ಗೌತಮ ಬುದ್ಧನ ಜೀವನದ ಬಗ್ಗೆ ಸಂಸ್ಕೃತ ಮಹಾಕಾವ್ಯ ಶೈಲಿಯಲ್ಲಿ ಕ್ರಿಸ್ತಶಕ 2ನೇ ಶತಮಾನದ ಆರಂಭದಲ್ಲಿ ರಚಿಸಲಾದಂತಹ ಇದೊಂದು ಮಹಾಕಾವ್ಯ ಆಗಿದೆ. ಇದರಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಬುದ್ಧನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಒಂದು ವಿವರವಾದ ವಿವರಣೆಯನ್ನ ಇದರಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಗೊತ್ತಾಯ್ತಲ್ಲ. ಬುದ್ಧ ಚರಿತ ಕೃತಿಯನ್ನ ರಚಿಸಿದವರು ಅಶ್ವಘೋಷ. ದ ಬುಕ್ ಬುದ್ಧ ಚರಿತ ವಾಸ್ ರಿಟನ್ ಬೈ ಅಶ್ವಘೋಷ. ದೆನ್ ಸೆಕೆಂಡ್ ಒನ್, ಈ ನದಿಯು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸಲಾಗಿದೆ. ಅದು ಯಾವ ನದಿ ಅಂತ ಕೇಳ್ತಾ ಇದ್ದಾನೆ. ಇಲ್ಲೊಂದು ನದಿಯನ್ನ ಕೊಟ್ಟಿದ್ದಾರೆ, ಅದೇನ್ ಮಾಡ್ತಿದೆ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತದ ನದಿಯನ್ನ ವಿಂಗಡಿಸ್ತಾ ಇದೆ. ಇದು ಯಾವ ನದಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದೆ. ನೋಡಿ, ಇಲ್ಲಿ ಒಂದು ಲೈನ್ ಇದೆ, ಆ ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಲೈನ್ ಅಂತ. ಜಸ್ಟ್ ಚೆಕ್. ಇಲ್ಲೊಂದು ಲೈನ್ ಇದೆ, ಇದು ಏನ್ ಮಾಡ್ತಿದೆ, ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತವನ್ನ ವಿಂಗಡಿಸ್ತಾ ಇದೆ. ಇದು ಯಾವ ನದಿ ಅಂತ ಕೇಳ್ತೇನೆ. ಸಿ, ದಿಸ್ ರಿವರ್ ಸಪರೇಟ್ಸ್ ಇಂಡಿಯಾ into North India and South India. One is ಗಂಗಾ ನದಿ, ಸೆಕೆಂಡ್ ಒನ್ ನರ್ಮದಾ, ಮೂರನೇದು ಗೋದಾವರಿ, ನಾಲ್ಕನೇದು ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ನರ್ಮದಾ ನದಿ. ನೋಡಿ, ಇಲ್ಲಿ ಒಂದು ಲೈನ್ ಅನ್ನ ಹಾಕಿದ್ದಾರೆ. ಇಲ್ಲಿ ಲೈನ್ ಇದೆ, ಇದು ಏನ್ ಹೇಳುತ್ತೆ ಕೇಳಿದ್ರೆ ಇದು ಯಾವ ನದಿ ಅಂತ ತೋರಿಸ್ತಾ ಇದೆ. ಗಂಗಾ ನದಿ ಇದೆ ಅಲ್ವಾ, ಇಲ್ಲಿ ಇದೆ ನೋಡಿ, ನರ್ಮದಾ ನದಿ. ಈ ನದಿ ಏನ್ ಮಾಡುತ್ತೆ ಕೇಳಿದ್ರೆ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತವನ್ನ ಸಪರೇಟ್ ಮಾಡ್ತಾ ಇದೆ. ನೋಡಿ, ಇಲ್ಲಿರುವಂತಹ ನದಿ, ದಟ್ ಈಸ್ ನರ್ಮದಾ. ಸಿ, ದಿಸ್ ರಿವರ್ separates India into North India and South India. That is river Narmada. ಈ ನದಿಯು ಭಾರತವನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸ್ತಿದೆ. ಅದು ಯಾವುದು ಕೇಳಿದ್ರೆ ನರ್ಮದಾ ನದಿ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ.
ಸಿಂಧೂ ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರ ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ಯಾವುದು ಅಂತ ಕೇಳ್ತಾ ಇದ್ದಾನೆ. ನೋಡಿ ಇಲ್ಲಿಗೆ ಸಿಂಧೂ ಮತ್ತೆ ಸರಸ್ವತಿ ನಾಗರಿಕತೆ ಅಂತ ಹೇಳ್ತಾ ಇದ್ದಾನೆ. ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಇದ್ಯಾವ್ದಿದು ಸಿಂಧು ಮತ್ತೆ ಸರಸ್ವತಿ ನಾಗರಿಕತೆ ಅಂತ ನಾವು ಅಂದ್ಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇದ್ರೆ ನೋಡಿ ಇಲ್ಲಿ ಸಿಂಧು ಸರಸ್ವತಿ ನಾಗರಿಕತೆಯನ್ನ ಸಿಂಧೂ ನಾಗರಿಕತೆ ಅಂತಾನೂ ಕರೀತಾರೆ, ಅಥವಾ ಹರಪ್ಪ ನಾಗರಿಕತೆ ಎನ್ನುವಂತಹ ಹೆಸರಿನಿಂದ ಸಹಿತ ಇದನ್ನ ಕರೀತಾರೆ. ಇದು ಎಲ್ಲಿತ್ತು ಕೇಳಿದ್ರೆ ಸಿಂಧೂ ಕಣಿವೆಯ ಪ್ರದೇಶದಲ್ಲಿ ಇರುವಂತಹ ನಾಗರಿಕತೆ. ಪಾಕಿಸ್ತಾನದಾದ್ಯಂತ ನಗರಗಳು, ಪಟ್ಟಣಗಳು ಹಾಗೆ ಹಳ್ಳಿಗಳಾದ ಹರಪ್ಪ, ಮೆಹೆಂಜೋದಾರೋ, ಧೋಲಾವೀರ, ಲೋಥಲ್, ರಾಖಿಗರ್, ಕಾಲಿಬಂಗನ್ ಮತ್ತು ಗಾನ್ವೇರಿವಾಲ ಸೇರಿದಂತೆ ಇನ್ನೂ ಅನೇಕ ನದಿಗಳು ಅಥವಾ ಪ್ರದೇಶಗಳು ಇಲ್ಲಿ ಏನಾಗ್ತದೆ, ಸಿಂಧೂ ನದಿಯ ನಾಗರಿಕತೆಗೆ ಬರ್ತಾ ಇದೆ. ಸೊ ಸಿಂಧೂ ಸರಸ್ವತಿ ನಾಗರಿಕತೆಯು ಸಮುದ್ರ ವ್ಯಾಪಾರವನ್ನು ಹೊಂದಿತ್ತು ಎಂಬುದಕ್ಕೆ ಪ್ರಮುಖ ಆಧಾರ ಯಾವುದು ಕೇಳಿದ್ರೆ ದ ಆನ್ಸರ್ ಇಸ್ ಸಿ, ಲೋಥಲ್ ನಗರದಲ್ಲಿ ದೊರಕಿರುವಂತಹ ಹಡಗು ಕಟ್ಟೆಗಳು. An important source to improve that the Sindhu Saraswati civilization had a maritime trade. The answer is C, the available ship dockyard resource of Lothal. ಲೋಥಲ್ನಲ್ಲಿ ದೊರಕಿರುವಂತಹ ಹಡಗು ಕಟ್ಟೆ ಅಂದ್ರೆ ಬಂದರನ್ನ ನಾವೆಂತ ಗುರುತಿಸಬಹುದು, ಅಲ್ಲಿ ಸಿಂಧೂ ನಾಗರಿಕತೆ ಇತ್ತು ಅನ್ನುವಂತಹ ಮಾತನ್ನ ಅಥವಾ ಆಧಾರವನ್ನ ಇಲ್ಲಿ ನೋಡ್ಕೊಳ್ಬಹುದಾಗಿದೆ. ವ್ಯಾಪಾರವನ್ನು ಹೊಂದಿತ್ತು ಅನ್ನುವಂಥದ್ದು ಇದರಲ್ಲಿ ನಮ್ಗೆ ಕಂಡು ಬರ್ತದೆ. ನೆಕ್ಸ್ಟ್ ನೋಡಿ 4ನೇದು, ಈಜಿಪ್ಟ್ ಅನ್ನು ಆಳುತ್ತಿದ್ದ ರಾಜರುಗಳನ್ನು ಏನೆಂದು ಕರೀತಾರೆ? ಸಿ, ಈಜಿಪ್ಟ್ ಅನ್ನ ಆಡಳಿತವನ್ನ ಮಾಡ್ತಿರುವಂತಹ ದೊರೆಗಳನ್ನ ನಾವು ಫೆರೋ ಅಂತ ಕರಿತೀವಿ. ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಫೆರೋ ಅನ್ನೋ ಚಿತ್ರ ಒಂದು ಇದರಲ್ಲಿ ಇದೆ. ದ ಕಿಂಗ್ ಹೂ ರೂಲ್ಡ್ ಈಜಿಪ್ಟ್ ವರ್ ಕಾಲ್ಡ್ ಆಸ್ ಫೆರೋಸ್ ಅಂತ ಕರಿಬಹುದು. ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಜಸ್ಟ್ ಚೆಕ್ ನೋಡಿ, ಇಂಗ್ಲಿಷ್ ನಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಸಹಿತ ನಾನು ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಹಲೋ, ಹಾ ಸರ್. Fifth one, in Mesopotamia civilization, Ziggurat means. ನೋಡಿ, ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ಜಿಗ್ಗುರಾತ್ಗಳಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ಜಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಜಿಗ್ಗುರಾತ್ಗಳಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಆನ್ಸರ್ ಆಪ್ಷನ್ ಇದೆ ನೋಡಿ, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಲಾದಂತಹ ಕೋಟೆಗಳು, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಲಾದಂತಹ ಆರಾಧನಾ ಸ್ಥಳಗಳು, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಲಾದ ಮನೆಗಳು, ಹಾಗೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಲಾದ ಅರಮನೆಗಳು ಅಂತ ಇದೆ. ನೋಡಿ, ಇದಕ್ಕೆ ಆನ್ಸರ್ ಏನು ಕೇಳಿದ್ರೆ ಬಿ, ಕೃತಕವಾದ ಬೆಟ್ಟಗಳನ್ನ ಕಟ್ಟಿ ಅದರ ಮೇಲೆ ನಿರ್ಮಿಸಿದಂತಹ ಆರಾಧನಾ ಸ್ಥಳಗಳು ಅಂತಿದೆ. ನೋಡಿ, ಇದು ಇದಕ್ಕೆ ಆನ್ಸರ್ ಆಗಿದೆ. ಇನ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಜಿಗ್ಗುರಾತ್ ಮೀನ್ಸ್, ದ ಆನ್ಸರ್ ಈಸ್ ದ ವರ್ಷಿಪಿಂಗ್ ಪ್ಲೇಸಸ್ ಕನ್ಸ್ಟ್ರಕ್ಟೆಡ್ ಆನ್ ಆರ್ಟಿಫಿಷಿಯಲ್ ಹಿಲ್ಸ್. ನೋಡಿ, ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸಿದ್ದೇನೆ ಜಿಗ್ಗುರಾತ್ಗಳಂದ್ರೆ ಏನು ಅಂತ ಇದೆ. ಜಿಗ್ಗುರಾತ್ ಅನ್ನೋದು ಪ್ರಾಚೀನ ಮೆಸೊಪೊಟೋಮಿಯಾದಲ್ಲಿ ನಿರ್ಮಿಸಲಾದಂತಹ ಒಂದು ಬೃಹತ್ ರಚನೆಯಾಗಿದೆ. ಗಮನಾರ್ಹವಾದ ಜಿಗ್ಗುರಾಟ್ಗಳಲ್ಲಿ ಏನಿರುತ್ತೆ ಕೇಳಿದ್ರೆ, ನಾಸಿರಿಯಾ ಬಳಿಯ ಊರ್ನ ಗ್ರೇಟ್ ಜಿಗ್ಗುರಾತ್,
ಬಾಗ್ಯಾದ್ ಬಳಿಯ ಆಕಾರ್, ಕುಫ್ನ, ಜಿಗುರಾತ್, ಬ್ಯಾಬಿಲೋನ್ ನಲ್ಲಿ ಇರುವಂತಹ ಈಗ ಅಸ್ತಿತ್ವದಲ್ಲಿ ಇರುವಂತಹ ಎಂಟಿಮಿನಾಂಕಿ ಜಿಗುರಾತ್ಗಳು ಇಲ್ಲಿ ನಾವು ಕಾಣ್ಬೋದು. ಇದರಲ್ಲಿ ಏನಿರುತ್ತೆ ಕೇಳಿದ್ರೆ, ದೇವತೆಗಳು ದೇವಾಲಯದಲ್ಲಿ ವಾಸಿಸ್ತಿದ್ರು, ಅಂದ್ರೆ ನೆಲೆ ನಿಂತಿದ್ರು ಅನ್ನುವಂತಹ ಒಂದು ನಂಬಿಕೆಯನ್ನ ಈ ಸುಮೇರಿಯನ್ನರು ಹೊಂದಿದ್ರು. ನೋಡಿ, ಇಲ್ಲಿ ಸುಮೇರಿಯನ್ ಅಂತ ಒಂದು ಸಿವಿಲೈಸೇಷನ್, ಈ ಸಿವಿಲೈಸೇಷನ್ ಜನ ಈ ಜಿಗುರಾತ್ಗಳನ್ನ ಕಟ್ಟಿದ್ರು. ಹಾಗೆ ಅಲ್ಲಿ ಅವರ ಭಾವನೆ ಏನು ಕೇಳಿದ್ರೆ, ಆ ಜಿಗುರಾತ್ಗಳಲ್ಲಿ ದೇವತೆಯರು ನೆಲೆಸಿರ್ತಾರೆ ಅನ್ನುವಂತಹ ಭಾವನೆ ಅವರ ಕೈಯಲ್ಲಿ, ಅವರ ಮನಸ್ಸಿನಲ್ಲಿ ಇರ್ತಿತ್ತು. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದ ದೊರೆ, ದ ಕಿಂಗ್ ಹೂ ಬಿಲ್ಟ್ ದ ಗ್ರೇಟ್ ವಾಲ್ ಆಫ್ ಚೈನಾ. ದಟ್ ಈಸ್ ದ ಆನ್ಸರ್ ಈಸ್ ನೆಬುಕಡ್ನೆಜರ್. ನೆಬುಕಡ್ನೆಜರ್ ಅನ್ನುವಂತಹ ರಾಜ ಅಥವಾ ದೊರೆ ಚೀನಾದ ಮಹಾಗೋಡೆಯನ್ನ ನಿರ್ಮಿಸಿದಾನೆ. ನೋಡಿ, ನಾವು ಅನ್ಕೊಳ್ತೀವಿ ಚೀನಾದ ಮಹಾಗೋಡೆ ಅತ್ಯದ್ಭುತವಾದಂತಹ ಗೋಡೆ, ಹಾಗೆ ಪ್ರಪಂಚದಲ್ಲಿ ಅತಿ ಅದ್ಭುತವಾದಂತಹ ಗೋಡೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಭಾರತದಲ್ಲಿಯೂ ಸಹಿತ ಇಂಥದೇ ಒಂದು ಗೋಡೆ ಇದೆ, ಕುಂಬಲ್ಗಢ್ ಗೋಡೆ ಅನ್ನುವಂತಹ ಒಂದು ಗೋಡೆ ಇದೆ. ತುಂಬಾ ಅದ್ಭುತವಾದಂತಹ ಗೋಡೆ. ಇದಕ್ಕೆ ಯಾಕೆ ಕುಂಬಲ್ಗಢ್ ಗೋಡೆ ಅಂತ ಕರಿತಾನೆ ಕೇಳಿದ್ರೆ, ಮಧ್ಯೆ ಮಧ್ಯೆ ಒಂದೊಂದು ಕುಂಭಗಳ ಸ್ಟ್ರಕ್ಚರ್ ಅನ್ನ ಇದರಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಕುಂಬಲ್ಗಢ್ ಗೋಡೆ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದಾರೆ. ನೋಡಿ, ಈ ಚೀನಾ ಗೋಡೆಯ ವಿಶೇಷತೆಗೆ ಏನು ಅಂತ ಕೇಳಿದ್ರೆ, ಇದರ ಒಟ್ಟು ಉದ್ದ 21,196 ಕಿಲೋಮೀಟರ್ ಉದ್ದವನ್ನ ಹೊಂದಿದೆ. ಹಾಗೆ ಮಿಂಗ್ ರಾಜವಂಶದ ಅವಧಿಯಲ್ಲಿ ಈ ಗೋಡೆಯನ್ನ ನಿರ್ಮಿಸ್ತಾರೆ. ಹಾಗೆ ಸುಮಾರು 8,850 ಕಿಲೋಮೀಟರ್ನಷ್ಟು ಉದ್ದವನ್ನ ಈ ಗೋಡೆ ಹೊಂದಿದೆ. ಅಂದ್ರೆ ಇವಾಗಿನ ಪ್ರೆಸೆಂಟ್ ಸ್ಥಿತಿ ಈ ಗೋಡೆಯ ಉದ್ದ ಸುಮಾರು 8,850 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ಮೊದಲು 21,196 ಕಿಲೋಮೀಟರ್ ಉದ್ದ ಇತ್ತು, ಆದ್ರೆ ಇವಾಗ ಅದರ ಉದ್ದ 8,850 ಕಿಲೋಮೀಟರ್ಗಳು. ಕಾರಣ ಇಷ್ಟೇ, ಅದರ ಮೇಂಟೆನೆನ್ಸ್ ನ ಕೊರತೆಯಿಂದಾಗಿ ಕೆಲವೊಂದಿಷ್ಟು ಭಾಗಗಳು ಹೋಗ್ಬಿಟ್ಟಿದೆ. ಹಾಗಾಗಿ ಏನಾಗ್ತಿದೆ ಕೇಳಿದ್ರೆ, ಆ ಗೋಡೆಯ ಸಂರಕ್ಷಣೆಯ ಕೊರತೆಯಿಂದಾಗಿ ಅಲ್ಲಲ್ಲಿ ಬಿದ್ದು ಹೋಗುವಂತಹ ಪರಿಸ್ಥಿತಿ ಆಗಿದೆ. ದ ಕಿಂಗ್ ಹೂ ಬಿಲ್ಟ್ ದ ಗ್ರೇಟ್ ವಾಲ್ ಆಫ್ ಚೈನಾ ವಾಸ್ ನೆಬುಕಡ್ನೆಜರ್. ದೆನ್ ವಿಲ್ ಗೋ ಫಾರ್ 7th one. ಒಲಿಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿವೆ. ನೋಡಿ, ಒಲಿಂಪಿಕ್ ನಾಗರಿಕತೆಗಳು ಯಾರ ಸಮಯದಲ್ಲಿ ಬಂತು ಅಂತ ಕೇಳ್ತಾರೆ. ಇಲ್ಲಿದೆ ಗ್ರೀಕ್ ನಾಗರಿಕತೆ. ನೋಡಿ, ಒಲಿಂಪಿಕ್ಗಳು ಸ್ಟಾರ್ಟ್ ಆಗಿರೋದು ಗ್ರೀಕ್ ನಾಗರಿಕತೆಯ ಸಮಯದಲ್ಲಿ. ನೋಡಿ, ಒಲಿಂಪಿಕ್ಗಳ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಇಲ್ಲಿ 5 ರಿಂಗ್ಗಳನ್ನ ಇಟ್ಟಿದ್ದಾನೆ. ಇಲ್ಲಿ ನೋಡಿ, ಯುರೋಪ್, ಆಫ್ರಿಕಾ, ಅಮೇರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಅಂತ ರಿಂಗ್ಗಳನ್ನ ಇಟ್ಟಿದ್ದಾನೆ. ಇಂಟರ್ಲೇಸ್ಡ್ ರಿಂಗ್ಸ್ ಅಂತ ಕರೀತಾನೆ. ಒಂದಕ್ಕೊಂದು ಕೊಂಡಿಯನ್ನು ಹೊಂದಿರುವಂತಹ ರಿಂಗ್ಗಳು. ನೋಡಿ, ಇದು 5 ಖಂಡಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಈ ಒಲಿಂಪಿಕ್ ರಿಂಗ್ಗಳನ್ನ ಅಥವಾ ಒಲಿಂಪಿಕ್ ರಿಂಗ್ಗಳನ್ನ ರಚಿಸಿದವರು ಯಾರು ಅಂತ ಕೇಳ್ಬೋದು. ಪಿಯರಿ ಡಿ ಕೂಬರ್ಟಿನ್ ಅನ್ನುವಂತಹ ವ್ಯಕ್ತಿ ಈ ಒಲಿಂಪಿಕ್ ಚಿಹ್ನೆಯನ್ನ ರಚಿಸ್ತಾರೆ. ಇದು ಏನ್ ಮಾಡುತ್ತೆ, 5 ಖಂಡಗಳನ್ನ ಅಥವಾ 5 ಖಂಡಗಳ ಒಕ್ಕೂಟಗಳನ್ನ ಇದು ಪ್ರತಿನಿಧಿಸುತ್ತೆ. ಇದೇನಿದು, ಪರಸ್ಪರ ಸಂಬಂಧಿತ ಉಂಗುರಗಳನ್ನ ಹೊಂದಿದೆ. ನೋಡಿ, ಇಲ್ಲಿ ಯುರೋಪ್, ಆಫ್ರಿಕಾ, ಅಮೇರಿಕಾ, ಏಷ್ಯಾ ಹಾಗೆ ಆಸ್ಟ್ರೇಲಿಯಾ. ನೋಡಿ, ಇದು ಯಾವಾಗ ಬಂದಿರೋದು ಕೇಳಿದ್ರೆ, ಜಸ್ಟ್ ಚೆಕ್ ಒನ್ ಟೈಮ್. ಒಲಿಂಪಿಕ್ ನಾಗರಿಕತೆಯ ಅಥವಾ ಯಾರ ಕೊಡುಗೆ ಆಗಿದೆ ಅಂತ ನಾವು ಯೋಚನೆಯನ್ನ ಮಾಡಿದ್ರೆ, ಇಟ್ ಈಸ್ ಬಿಲಾಂಗ್ ಟು ಗ್ರೀಕ್ ನಾಗರಿಕತೆ. ಇದು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದು ಕೊಡುಗೆಯಾಗಿದೆ. ಒಲಿಂಪಿಕ್ ಆಟಗಳು ಈ ನಾಗರಿಕತೆಯ ಕೊಡುಗೆಗಳಾಗಿದೆ. ಯಾವ ನಾಗರಿಕತೆ? ಗ್ರೀಕ್ ನಾಗರಿಕತೆ. ಒಲಿಂಪಿಕ್ ಗೇಮ್ಸ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ dash civilization. It is belongs to Greek civilization. Then go for next one. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಹೀಗೆ ಕರೆಯುತ್ತಿದ್ದರು.
The wrestlers of ancient Rome were called dash. They are called as gladiators. ನೋಡಿ ಇಲ್ಲಿ gladiators ಅಂತ ಕೊಟ್ಟಿದ್ದಾರೆ. ಪ್ರಾಚೀನ ರೋಮ್ನ ಕುಸ್ತಿಪಟುಗಳನ್ನ ಗ್ಲೇಡಿಯೇಟರ್ಸ್ ಅಂತ ಕರಿತಾ ಇದ್ರು. ಇಲ್ಲಿದೆ ಆನ್ಸರ್. ನೋಡಿ, ಈ ಗ್ಲೇಡಿಯೇಟರ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ಗ್ಲೇಡಿಯೇಟರ್ ಒಬ್ಬ ಸಶಸ್ತ್ರ ಹೋರಾಟಗಾರನಾಗಿದ್ದು ರೋಮನ್ ಗಣರಾಜ್ಯ ಮತ್ತು ರೋಮನ್ ಸಾಮ್ರಾಜ್ಯದಲ್ಲಿ ಇತರ ಗಳೊಂದಿಗೆ ಏನ್ ಮಾಡ್ಬೇಕಿತ್ತು, ಇವರು ಕುಸ್ತಿಯನ್ನ ಮಾಡ್ಬೇಕಾಗಿತ್ತು, ಅಥವಾ ಕಾಡು ಪ್ರಾಣಿಗಳ ಜೊತೆಗೆ ಕುಸ್ತಿಯನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇರ್ತಿತ್ತು, ಅಥವಾ ಶಿಕ್ಷೆಗೊಳಗಾದ ಅಪರಾಧಿಗಳೊಂದಿಗೆ ಹಿಂಸಾತ್ಮಕ ಮುಖಾಮುಖಿಯಲ್ಲಿ ಪ್ರೇಕ್ಷಕರನ್ನ ರಂಜಿಸಬೇಕಾಗಿತ್ತು. ಇದು ಗ್ಲೇಡಿಯೇಟರ್ಗಳ ಮುಖ್ಯ ಕಾರ್ಯ ಆಗಿತ್ತು. ಜಸ್ಟ್ ಚೆಕ್ ಒನ್ ಟೈಮ್. ದ ರೆಸ್ಲರ್ಸ್ ಆಫ್ ಏನ್ಷಿಯಂಟ್ ರೋಮ್ ವರ್ ಕಾಲ್ಡ್ ಆಸ್ ಗ್ಲೇಡಿಯೇಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್, the Inca civilization spread in the areas of dash. ಇಲ್ಲಿ ಇಂಕಾ ನಾಗರಿಕತೆಯು ಈ ಭಾಗಗಳನ್ನು ಆವರಿಸಿತ್ತು ಅಂತ ಕೇಳ್ತಾ ಇದ್ದೇನೆ. ಯಾವ ಭಾಗಗಳು? ಆನ್ಸರ್ ಅದಕ್ಕೆ ಡಿ ಯಾವ್ದಿದೆ? ಪೆರು, ಚಿಲಿ, ಈಕ್ವೆಡಾರ್, ಅರ್ಜೆಂಟೈನಾ. ನೋಡಿ, ಪೆರು, ಚಿಲಿ, ಈಕ್ವೆಡಾರ್ ಮತ್ತು ಅರ್ಜೆಂಟೈನಾಗಳಲ್ಲಿ ಏನಿತ್ತು, ಇಂಕಾ ನಾಗರಿಕತೆ ಹರಡ್ಕೊಂಡಿತ್ತು. ನೋಡಿ, ಇಂಕಾ ಮತ್ತೆ ಮಾಯಾ ನಾಗರಿಕತೆ ಅನ್ನುವಂತಹ ಎರಡು ನಾಗರಿಕತೆಗಳು ತುಂಬಾ ಅದ್ಭುತವಾದಂತಹ ನಾಗರಿಕತೆಗಳು. ನೋಡಿ, ಇಲ್ಲಿ ಇಂಕಾ ಮತ್ತೆ ಮಾಯಾ ಅನ್ನುವಂತಹ ಎರಡು ನಾಗರಿಕತೆಗಳು ತುಂಬಾ ಅದ್ಭುತವಾದಂತಹ ನಾಗರಿಕತೆಗಳು. ಇವೆರಡೂ ಸಹಿತ ಪೆರು, ಚಿಲಿ, ಈಕ್ವೆಡಾರ್, ಅರ್ಜೆಂಟೈನಾ ಹಾಗೆ ಮೆಕ್ಸಿಕೋ ದೇಶಗಳಲ್ಲಿ ಇದು ಹರಡ್ಕೊಂಡಿತ್ತು. ಆದ್ರೆ ಕಾಲಾನಂತರ ಈ ಎರಡು ನಾಗರಿಕತೆಗಳು ಅಳಿವಿನ ಅಂಚನ್ನ ಹೊಂದಬೇಕಾಯ್ತು. ನೆಕ್ಸ್ಟ್ ನೋಡಿ, ದ ಇಂಡಿಯನ್ ಸೈಕಾಲಜಿಕಲ್ ಪಿಲ್ಲರ್ಸ್ ಆರ್. ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವುದು ಅಂತ ಕೇಳ್ತಾ ಇದ್ದೇನೆ. ದ ಆನ್ಸರ್ ಈಸ್ ಸಿ, ಷಡ್ ದರ್ಶನಗಳು. ನೋಡಿ, ವೇದಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ. ಬ್ರಾಹ್ಮಣಕಗಳು, ಅರಣ್ಯಕಗಳು ಅಂತ ನೀವೀಗಾಗಲೇ ಕೇಳಿರ್ತೀರ. ವೇದಗಳು ಗೊತ್ತಿದೆ ಅಲ್ವಾ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಹಾಗೆ ಇಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ದ ಇಂಡಿಯನ್ ಸೈಕಲಾಜಿಕಲ್ ಪಿಲ್ಲರ್ಸ್ ಆರ್ ಅಂತ ಕೊಟ್ಟಿದ್ದಾನೆ. ಆನ್ಸರ್ ಈಸ್ ಷಡ್ ದರ್ಶನಗಳು. ನೋಡಿ, ಸನಾತನ ಧರ್ಮವು 6 ತತ್ವಶಾಸ್ತ್ರ ವ್ಯವಸ್ಥೆಗಳನ್ನ ಹೊಂದಿದೆ. ಅದರಲ್ಲಿ ಷಡ್ ದರ್ಶನಗಳು ಒಂದು. ಆ 6 ದರ್ಶನಗಳು ಯಾವ್ದಾದ್ರು ಕೇಳಿದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸಾ ಅನ್ನುವಂತಹ ಷಡ್ ದರ್ಶನಗಳು ಇವೆ. ಗೊತ್ತಾಗ್ತದೆ ಅಲ್ವಾ? ನೋಡಿ, ಇಲ್ಲಿ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಯಾವ್ದು ಕೇಳಿದ್ರೆ ಷಡ್ ದರ್ಶನಗಳು. ನೋಡಿ, ಸಿ ಆನ್ಸರ್ ಇದೆ. ಯಾವ್ದಾದ್ರಲ್ಲಿ ಸನಾತನ ಧರ್ಮವು 6 ತತ್ವಶಾಸ್ತ್ರ ವ್ಯವಸ್ಥೆಗಳನ್ನ ಹೊಂದಿದೆ. ಅದು ಯಾವ್ದ್ಯಾವ್ದು ಅಂದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎನ್ನುವಂಥದ್ದು ಆಗಿದೆ. ಗೊತ್ತಾಗ್ತದೆ ಅಲ್ಲ? ಸರಿ, ನೋಡಿ, ಇದನ್ನ ಬರ್ದೋರು ಅಂದ್ರೆ ಯಾರು ಕೇಳಿದ್ರೆ ಪತಂಜಲಿ, ಕಪಿಲ, ಜೈಮಿನಿ ಮತ್ತು ವೇದವ್ಯಾಸರನ್ನ ಹೆಸರುಗಳನ್ನ ನಾವು ಹೇಳ್ಬೋದು. ಇಲ್ಲಿ ವೇದವ್ಯಾಸರು ಬರೆದಿರ್ತಾರೆ, ನಿಮ್ಗೆ ಈಗಾಗಲೇ ಗೊತ್ತಿರುವಂತಹ ಸಂಗತಿಯಾಗಿದೆ. ದ ಇಂಡಿಯನ್ ಫಿಲಾಸಾಫಿಕಲ್ ಪಿಲ್ಲರ್ಸ್ ಆರ್ ದಟ್ ಇಸ್ ಕಮ್ಸ್ ಅಂಡರ್ ಷಡ್ ದರ್ಶನಗಳು. ನೆಕ್ಸ್ಟ್ ನೋಡಿ, 11ನೇದು, ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಈಸ್ ಡಿ, ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯೆ. ಇವೆಲ್ಲವೂ ಸಹಿತ ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು. ನೋಡಿ, ದ 5 vows ಆಫ್ ಜೈನ ಧರ್ಮ ಆರ್ ನಾನ್ ವೈಲೆನ್ಸ್, ಟ್ರುತ್, ಆಸ್ತೇಯ, ಅಪರಿಗ್ರಹ ಅಂಡ್ ಬ್ರಹ್ಮಚರ್ಯ. ನೋಡಿ, ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಹಾಗೂ
ಬ್ರಹ್ಮಚರ್ಯ ಅನ್ನೋದು ಜೈನ ಧರ್ಮದ ಪಂಚ ಪ್ರತಿಜ್ಞೆಗಳು. ನೋಡಿ, ಈ ಜೈನ ಧರ್ಮದ ಬಗ್ಗೆ ಒಂದು ಸಣ್ಣ ವಿಚಾರ. ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾದ ಜೈನ ಧರ್ಮವು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಹುಟ್ಕೊಂಡಿದೆ. 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರು ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ನೆನ್ಪಿಟ್ಟುಕೊಳ್ಳಿ, ಜೈನ ಧರ್ಮ ಎಷ್ಟರಲ್ಲಿ ಹುಟ್ಕೊಂಡಿದೆ? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಹಾಗೆ ಇದರ ಸ್ಥಾಪಕರು 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರು. ಸಿ, the 5 O's of Jaina Dharma are non-violence, truth, asteya, aparigraha, and brahmacharya. Okay, now we'll go for next one, 12th one. Read the given statement and choose the correct answer. Statement A. Buddha gave his first sermon in the deep park of Saranatha near Banaras. Statement B. This has been called Dharmachakra Parivartana. Just check one time. ಕೊಟ್ಟಿರುವ ಹೇಳಿಕೆಗಳನ್ನು ಸರಿಯಾಗಿ ಓದಬೇಕು. ಹಾಗೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಮೊದಲನೇ ನೋಡಿ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರಾನಾಥದ ಜಿಂಕೆಯ ವನದಲ್ಲಿ ಮಾಡಿದನು ಅಂತಿದೆ. ಹಾಗೆ ಎರಡನೇ ಹೇಳಿಕೆ, ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೀತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಆನ್ಸರ್ ಏನಿದೆ ಕೇಳಿದ್ರೆ 12ನೇದಕ್ಕೆ ಸಿ, ಎ ಮತ್ತೆ ಬಿ ಎರಡೂ ಸರಿಯಾಗಿದೆ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾನೆ. ಹಿಯರ್ ಎ ಅಂಡ್ ಬಿ ಬೋತ್ ಆಲ್ಸೋ ಕರೆಕ್ಟ್ ಆನ್ಸರ್. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಬುದ್ಧನ ಮೊದಲ ಹೆಸರು ನಿಮ್ಗೆ ಗೊತ್ತಿದೆ ಅಲ್ವಾ? ಸಿದ್ಧಾರ್ಥ ಅನ್ನುವಂತ ಹೆಸರನ್ನ ತಿಳ್ಕೊಂಡಿದ್ರ. ಹಾಗೆ ತಂದೆಯ ಹೆಸರು ಶುದ್ಧೋಧನ ಅನ್ನುವಂತಹ ವಿಚಾರವು ಸಹಿತ ನಿಮ್ಗೆ ಗೊತ್ತಿದೆ. ಹಾಗೆ ಇವನ ಹೆಂಡತಿಯ ಹೆಸರು ಯಶೋಧರೆ, ಹಾಗೆ ಮಗನ ಹೆಸರು ರಾಹುಲ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಬೇಕು. ಮತ್ತೆ ನೋಡಿ, ಬೌದ್ಧ ಧರ್ಮವು ವಾಸ್ತವವಾದ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮ ಸಂಪೂರ್ಣ ಮಾನವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ವಿಧಾನಗಳಲ್ಲಿ ಒಂದು. ಇದು ಎಷ್ಟು ವರ್ಷಗಳ ಹಿಂದೆ ಸ್ಥಾಪನೆ ಆಯ್ತು? 2500 ವರ್ಷಗಳ ಹಿಂದೆ ಸ್ಥಾಪನೆ ಆಗಿದೆ. ಯಾರು ಇದರ ಸ್ಥಾಪಕ? ಇದರ ಸ್ಥಾಪಕರು ಯಾರು ಕೇಳಿದ್ರೆ ಗೌತಮ ಬುದ್ಧ. ಓಕೆ, ನೆಕ್ಸ್ಟ್ 13ನೇದು. The king who is renowned as the father of Indian inscription. ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಯಾರು? ದ ಆನ್ಸರ್ ಈಸ್ ಎ, ಅಶೋಕ. ಗೊತ್ತಾಗ್ತದೆ ಅಲ್ವಾ? ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಯಾರು ಕೇಳಿದ್ರೆ ದಟ್ ಈಸ್ ಅಶೋಕ. ಅಶೋಕ ಎಂದು ಕರೆಯಲ್ಪಡುವ ಇನ್ನೊಂದು ಹೆಸರು, ಅಶೋಕನಿಗಿರುವಂತಹ ಇನ್ನೊಂದು ಹೆಸರು ಏನು ಕೇಳಿದ್ರೆ ದಿ ಗ್ರೇಟ್ ಅಶೋಕ ಎನ್ನುವಂತಹ ಹೆಸರಿನಿಂದ ಸಹಿತ ನಾವು ಇವನ್ನ ಕರಿಬಹುದು. ಇಲ್ಲಿಂದ ಇಲ್ಲಿವರೆಗೆ ಇವನ ಆಳ್ವಿಕೆ ಇರುತ್ತೆ. ಕ್ರಿಸ್ತಪೂರ್ವ 268ರಿಂದ ಕ್ರಿಸ್ತಪೂರ್ವ 232ರವರೆಗೆ ಇವರ ಆಳ್ವಿಕೆಯನ್ನ ಇರುತ್ತೆ. ಹಾಗೆ ಇವರು ಯಾವ ವಂಶಕ್ಕೆ ಸೇರಿದಂತ ರಾಜ? ಇಸ್ ಬಿಲಾಂಗ್ಸ್ ಟು ಮೌರ್ಯನ್ ಎಂಪೈರ್. ಮೌರ್ಯ ವಂಶಕ್ಕೆ ಸಂಬಂಧಪಟ್ಟಂತಹ ರಾಜ ಆಗಿರ್ತಾನೆ. ದಟ್ ಈಸ್ ಅಶೋಕ ದಿ ಗ್ರೇಟ್. ಭಾರತದಲ್ಲಿ ಶಾಸನಗಳ ಪಿತಾಮಹ ಎಂದು ಕರೆಯಲ್ಪಡುವ ರಾಜ ಯಾರು ಕೇಳಿದ್ರೆ ಅಶೋಕ. ಸಾವಿರಾರು ಶಾಸನಗಳನ್ನ ನಾವು ಅಶೋಕನ ಕಾಲದಲ್ಲಿ ಕಾಣಬಹುದು. ಇವನಿಗೆ ಇನ್ನೊಂದು ಬಿರುದು ಸಹಿತ ಇರುತ್ತೆ, ದೇವನಂಪ್ರಿಯ ಅಶೋಕ. ನೆನಪಲ್ಲಿ ಅಶೋಕನಿಗೆ ಇನ್ನೊಂದು ಬಿರುದು ಇರುತ್ತೆ. ಅವನ ಬಿರುದು ಏನು ಕೇಳಿದ್ರೆ ದೇವನಂಪ್ರಿಯ ಅಶೋಕ ಅನ್ನುವಂತಹ ಬಿರುದನ್ನ ಹೊಂದಿರ್ತಾನೆ. ನೆಕ್ಸ್ಟ್, ದ ನ್ಯೂ ಶಕ era of Kanishka's
ರೈನ್, ಬಿಗಿನ್ ಇನ್. ನೋಡಿ, ಕುಶಾನರ ಪ್ರಸಿದ್ಧ ರಾಜ ಕನಿಷ್ಕ ಶಕಯುಗಕ್ಕೆ ನಾಂದಿ ಹಾಡಿದ್ದು ಎಷ್ಟರಲ್ಲಿ ಅಂತ ಕೇಳ್ತಾ ಇದ್ದೇನೆ. ದ ಆನ್ಸರ್ ಈಸ್ ಶಾಲಿವಾಹನ ಶಕ 78ರಲ್ಲಿ. ನೆನ್ಪಿಟ್ಕೊಳ್ಳಿ, ಶಾಲಿವಾಹನ ಶಕ 78ರಲ್ಲಿ ಅಶೋಕ ಏನ್ ಮಾಡ್ತಾನೆ, ಶಕಯುಗಕ್ಕೆ ನಾಂದಿಯನ್ನ ಹಾಡ್ತಾನೆ. ನೋಡಿ, ಕುಶಾನರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕುಶಾನ್ ಸಾಮ್ರಾಜ್ಯವು 1ನೇ ಶತಮಾನದ ಆರಂಭದಲ್ಲಿ ಬ್ಯಾಕ್ಟ್ರಿಯನ್ ಪ್ರದೇಶದಲ್ಲಿ ಪ್ರಾರಂಭಗೊಳ್ಳುತ್ತದೆ. ಯುಯುಜಿ ಅನ್ನುವಂತಹ ವ್ಯಕ್ತಿಯಿಂದ ಇದು ಸ್ಟಾರ್ಟ್ ಆಗ್ತದೆ, ಅಂದ್ರೆ ಪ್ರಾರಂಭವಾಗ್ತದೆ. ಇದು ಎಲ್ಲೆಲ್ಲಿ ಆಳ್ವಿಕೆಯನ್ನು ನಡೆಸಿತ್ತು ಕೇಳಿದ್ರೆ, ಅಫ್ಘಾನಿಸ್ತಾನ, ಪೂರ್ವ ಇರಾನ್, ಭಾರತ, ಪಾಕಿಸ್ತಾನ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಪ್ರದೇಶಗಳಲ್ಲಿ ತನ್ನ ಆಳ್ವಿಕೆಯನ್ನ ಮುಂದುವರಿಸಿತ್ತು. ಯಾವುದು? ಕುಶಾಣರು ಅನ್ನುವಂತಹ ಸಾಮ್ರಾಜ್ಯ. ಗೊತ್ತಾಗ್ತದಲ್ಲ, ಯುಯುಜಿ ಅನ್ನುವಂತಹ ದೊರೆಯಿಂದ ಈ ಕುಶಾಣರ ವಂಶ ಸ್ಥಾಪನೆ ಆಯ್ತು. ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 1ನೇ ಶತಮಾನದಲ್ಲಿ. ಓಕೆ, ನಾವು ಈ ಶಾಲಿವಾಹನ ಶಕೆ ಅಂದ್ರೆ ಏನು ಅಂತ ನೋಡೋಣ. ಶಾಲಿವಾಹನ ಶಕ ಕ್ಯಾಲೆಂಡರ್ ಮೂಲವನ್ನ ಕ್ರಿಸ್ತಶಕ 78ರಲ್ಲಿ ಗುರುತಿಸಬಹುದು. ಈ ಅವಧಿಯಲ್ಲಿ ಪ್ರಾಚೀನ ಭಾರತದಲ್ಲಿ ಗಮನಾರ್ಹ ರಾಜಕೀಯ ಮತ್ತು ಸಾಂಸ್ಕೃತಿಕ ರೂಪಾಂತರಗಳು ಆಗ್ತಾ ಬಂದಿದೆ. ಈ ಕ್ಯಾಲೆಂಡರ್ ಅನ್ನ ಆಕ್ರಮಣ ಮಾಡಿದ ಶಕ ಬುಡಕಟ್ಟುಗಳ ವಿರುದ್ಧ ರಾಜ ಶಾಲಿವಾಹನ ಏನ್ ಮಾಡ್ತಾನೆ, ಅವರ ವಿರುದ್ಧ ವಿಜಯವನ್ನ ಸ್ಥಾಪಿಸಿದ ಸಲುವಾಗಿ ಈ ಶಾಲಿವಾಹನ ಶಕ ಎನ್ನುವಂತಹ ಹೊಸ ಶಕೆಯನ್ನ ಅಥವಾ ಯುಗವನ್ನ ಪ್ರಾರಂಭ ಮಾಡ್ತಾರೆ. ಇಷ್ಟರಲ್ಲಿ ಕ್ರಿಸ್ತ ಶಕ 78ರಲ್ಲಿ. ಓಕೆ, ಯಾರಿಂದ ಸ್ಥಾಪನೆಗೊಳ್ತಿದ್ದು? ಶಾಲಿವಾಹನದಿಂದ ಸ್ಥಾಪನೆಗೊಳ್ಳುತ್ತೆ. ನೆಕ್ಸ್ಟ್ ಸಿ, ಕೆಳಗಿನವರ ಗುಪ್ತರ ಕಾಲದಲ್ಲಿ ಇದ್ದ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ದಾರೆ. ಐಡೆಂಟಿಫೈ ದ ಸೈಂಟಿಸ್ಟ್ ಅಂಡರ್ ಗುಪ್ತನ್ ಎರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಗುಪ್ತ ವಂಶವನ್ನ ಸ್ಥಾಪನೆ ಮಾಡಿದವರು ಮಹಾರಾಜ ಶ್ರೀಗುಪ್ತ. ನೋಡಿಲಿ, ಯಾರ್ಯಾರು ಇದ್ರು ಅಂತ ಕೇಳ್ತಾ ಇದ್ದಾನೆ. ಆನ್ಸರ್ ನೋಡಿ, ಡಿ, ಎ, ಬಿ, ಸಿ, ಡಿ. ಇವರೆಲ್ಲರೂ ಸಹಿತ ಗುಪ್ತರ ಕಾಲದಲ್ಲಿ ಇದ್ದಂತಹ ವಿಜ್ಞಾನಿಗಳು. ಯಾರು? ಧನ್ವಂತರಿ, ಚರಕ, ಸುಶ್ರುತ ಹಾಗೆ ಆರ್ಯಭಟ. ಇವರೆಲ್ಲರೂ ಸಹಿತ ಗುಪ್ತರ ಕಾಲದಲ್ಲಿ ಇದ್ದಂತಹ ವಿಜ್ಞಾನಿಗಳು. ದ ಸೈಂಟಿಸ್ಟ್ ಕಮ್ಸ್ ಅಂಡರ್ ಗುಪ್ತನ್ ಪೀರಿಯಡ್ ವಾಸ್ ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ. So these are the scientists of Guptan era. ನೋಡಿ, ಗುಪ್ತರ ಸ್ಥಾಪಕ ಯಾರು ಕೇಳಿದ್ರೆ ಮಹಾರಾಜ ಶ್ರೀಗುಪ್ತ. ನೆಕ್ಸ್ಟ್ ನೋಡಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ನಾವು ಉತ್ತರವನ್ನ ಕೊಡಬೇಕು. ಸ್ಟಡಿ ದ ರಿಲೇಶನ್ಶಿಪ್ ಆಫ್ ಫಸ್ಟ್ ಪೇರ್ ಅಂಡ್ ಕಂಪ್ಲೀಟ್ ದ ಸೆಕೆಂಡ್ ಪೇರ್ ಅಂತ ಕೇಳ್ತಾ ಇದ್ದಾನೆ. ವರ್ಧನರು, ಪುಷ್ಯಭೂತಿ, ಶಾತವಾಹನರು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ನೋಡಿ, ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಕೇಳಿದ್ರೆ ಪುಷ್ಯಭೂತಿ. ನೋಡಿ, ಇದರಲ್ಲಿ ಅತ್ಯಂತ ಪ್ರಖ್ಯಾತವಾದಂತಹ ದೊರೆ ಯಾರು ಕೇಳಿದ್ರೆ ದಟ್ ಈಸ್ ಹರ್ಷವರ್ಧನ. ಉತ್ತರಾಪತೇಶ್ವರ ಅನ್ನುವಂತಹ ಬಿರುದನ್ನ ಪಡೆದಂತಹ ಹರ್ಷವರ್ಧನ ವರ್ಧನ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ದೊರೆ ಹಾಗೂ ತುಂಬಾ ಪ್ರಖ್ಯಾತಿಯನ್ನು ಹೊಂದಿದಂತಹ ದೊರೆ. ಹಾಗೆ ಈ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಕೇಳಿದ್ರೆ ಪುಷ್ಯಭೂತಿ. ಹಾಗೆ ಶಾತವಾಹನರ ವಂಶವನ್ನ ಸ್ಥಾಪಕ ಯಾರು ಕೇಳಿದ್ರೆ ದಟ್ ಈಸ್ ಸಿಮುಖ. ಸಿಮುಖ ಅನ್ನುವಂತಹ ವ್ಯಕ್ತಿ ಶಾತವಾಹನರ ವಂಶವನ್ನ ಸ್ಥಾಪನೆ ಮಾಡ್ತಾರೆ. ನೋಡಿ, ಶಾತವಾಹನರು ಯಾರು, ಏನು, ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ ಪ್ರಾಚೀನ ಭಾರತೀಯ ರಾಜವಂಶಸ್ಥರಾಗಿದ್ದಾರೆ. ಯಾರು? ಶಾತವಾಹನರು. ಹಾಗೆ ಇವರ ಆಳ್ವಿಕೆ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಾರಂಭವಾಗ್ತದೆ.
ಹಾಗೆ ಮೂರನೇ ಶತಮಾನದ ಆರಂಭದವರೆಗೂ ಅತ್ಯಂತ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಇವರ ರಾಜಧಾನಿ ಯಾವುದು ಕೇಳಿದ್ರೆ ಪೈತಾಣ ಅಥವಾ ಪ್ರತಿಷ್ಠಾನ ಎನ್ನುವಂಥದ್ದು ಇವರ ರಾಜಧಾನಿ ಆಗಿದೆ. ಈ ಪೈತಾಣ ಅಥವಾ ಪ್ರತಿಷ್ಠಾನ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರ. ಈಗಿನ ಮಹಾರಾಷ್ಟ್ರದಲ್ಲಿ ಈ ಪೈತಾಣ ಅಥವಾ ಪ್ರತಿಷ್ಠಾನ ಅನ್ನುವಂತಹ ಪ್ರದೇಶ ಇದೆ. ಇದರ ಅತ್ಯಂತ ಪ್ರಮುಖ ದೊರೆ ಯಾರು ಕೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿಯನ್ನ ತ್ರಿಸಮುದ್ರ ತೋಯಪಿತ ವಾಹನ ಅನ್ನುವಂತಹ ಬಿರುದಿನಿಂದ ಕರೀತಾರೆ. ಅಂದ್ರೆ 3 ಸಮುದ್ರಗಳ ನೀರನ್ನ ತನ್ನ ಕುದುರೆಗೆ ಕುಡಿಸಿದಂತಹ ರಾಜ ಅನ್ನುವಂತಹ ಬಿರುದನ್ನ ಹೊಂದಿರ್ತಾನೆ. ಅಂದ್ರೆ ಇದರ ಅರ್ಥ ಇಷ್ಟೇ, 3 ಸಮುದ್ರದ ಹತ್ರ ಇರುವಂತಹ ಪ್ರದೇಶಗಳು ಇವನ ಆಳ್ವಿಕೆಗೆ ಒಳಪಟ್ಟಿರ್ತದೆ. ಹಾಗಾಗಿ ಇವನನ್ನ ತ್ರಿಸಮುದ್ರ ತೋಯಪಿತ ವಾಹನ ಅನ್ನುವಂತಹ ಬಿರುದಿನಿಂದ ಕರೀತಾರೆ. ಇವನ ತಾಯಿ ಹೆಸರು ಗೌತಮಿ, ಹಾಗಾಗಿ ಇವನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ ಅನ್ನುವಂತಹ ಬಿರುದನ್ನ ಇವನಿಗೆ ಕೊಟ್ಟಿದ್ದಾರೆ. ಹಾಗೆ ಶಾತವಾಹನರ ಸ್ಥಾಪಕ ಯಾರು? ಸಿಮುಖ ಅನ್ನುವನು ಶಾತವಾಹನರ ಸ್ಥಾಪಕ. ನೋಡಿ, ಇಲ್ಲಿ ಶ್ರೀಗುಪ್ತ ಅಂತಿದೆ. ಶ್ರೀಗುಪ್ತ ಇಲ್ಲಿ ನಮ್ಮ ಗುಪ್ತರ ಸ್ಥಾಪಕ. ಹಾಗೆ ಗೌತಮಿ ಪುತ್ರ ಶಾತಕರ್ಣಿ ಅಂತೂ ಗೊತ್ತಾಯ್ತು ನಿಮ್ಗೆ. ಈ ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ. ದಂತಿ ದುರ್ಗ ಯಾರು ಅಂತ ನೋಡಿದ್ರೆ ಅವನು ಮುಂದೆ ಬರುವಂತಹ ಒಂದು ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾರೆ. ಅದು ಯಾರು, ಯಾವ ಸಾಮ್ರಾಜ್ಯ ಅನ್ನೋದನ್ನ ಮುಂದಿನ ಪ್ರಶ್ನೆಗಳಲ್ಲಿ ನೋಡೋಣ. ಈ ಕೆಳಗಿನ ನಕ್ಷೆಗೆ ಸಂಬಂಧಿಸಿದ ಸಾಮ್ರಾಜ್ಯ ಯಾವುದು ಅಂತ ಕೇಳಿ ನೋಡಿ. ಇಷ್ಟು ದೊಡ್ಡ ಪ್ರದೇಶ ಇದೆ ನೋಡಿ. ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ ಗುಜರಾತ್ನವರೆಗೆ, ನರ್ಮದಾ ನದಿಯ ತೀರದವರೆಗೂ ಸಹಿತ ಇಷ್ಟು ದೊಡ್ಡದಾದಂತ ಪ್ರದೇಶ ಇದೆ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. Just check one time. Identify the kingdom in below given map of India. That is ಗುಪ್ತ ಡೈನಸ್ಟಿ. ನೋಡಿ, ಈ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮ್ಯಾಪ್ ಆಗಿದೆ. ಇಷ್ಟು ದೊಡ್ಡ ಪ್ರದೇಶವನ್ನ ಗುಪ್ತರ ಸಾಮ್ರಾಜ್ಯ ಹೊಂದಿತ್ತು. ನೋಡಿ, ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 3ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಸಹಿತ ಈ ಗುಪ್ತರ ಸಾಮ್ರಾಜ್ಯ ಇತ್ತು. ಹಾಗೆ ಭಾರತೀಯ ಉಪಖಂಡದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಹಾಗೆ ಸುವರ್ಣ ಯುಗ ಅನ್ನುವಂತಹ ಬಿರುದನ್ನು ಹೊಂದಿದಂತಹ ಸಾಮ್ರಾಜ್ಯ ಯಾವುದು ಕೇಳಿದ್ರೆ ಗುಪ್ತನ್ ಡೈನೆಸ್ಟಿ, ಗುಪ್ತ ಸಾಮ್ರಾಜ್ಯವಾಗಿದೆ. ಓಕೆ, then we'll go for just check one time. ಈ ಕೆಳಗಿನ ರಾಜ ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಿ ಬರಿಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದು ಇದಕ್ಕೆ ಆನ್ಸರ್? ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು. ಅಂದ್ರೆ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದ್ರ ಮೇಲೆ ಇವರ ಕ್ರೋನಾಲಜಿಕಲ್ ಆರ್ಡರ್ ಅನ್ನ ಕೇಳ್ತಾ ಇದ್ದಾನೆ. ಕ್ರೋನಾಲಜಿಕಲ್ ಅಂದ್ರೆ ಒಂದಾದ್ಮೇಲೆ ಒಂದು. ಮೊದಲನೇ ಸಾಮ್ರಾಜ್ಯ ಯಾವುದು, 2ನೇ ಸಾಮ್ರಾಜ್ಯ ಯಾವುದು, 3ನೇ ಸಾಮ್ರಾಜ್ಯ ಯಾವುದು, 4ನೇದು ಯಾವುದು ಅಂತ ಕೇಳ್ತಾನೆ. ಮೊದಲನೇದು ಕದಂಬರು, 2ನೇದು ಗಂಗರು, 3ನೇದು ಚಾಲುಕ್ಯರು, 4ನೇದು ರಾಷ್ಟ್ರಕೂಟರು. ನೋಡಿ, ಕದಂಬ ಸಾಮ್ರಾಜ್ಯದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನೋಡೋಣ. ಕದಂಬ ರಾಜವಂಶವು ಭಾರತದ ಆಧುನಿಕ ಕರ್ನಾಟಕದ ಪ್ರಾಚೀನ ರಾಜಮನೆತನವಾಗಿದೆ. ಉತ್ತರ ಕರ್ನಾಟಕ ಮತ್ತು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ನೋಡಿ, ಬನವಾಸಿ ಪ್ರದೇಶವನ್ನ ಇದು ಇಲ್ಲಿ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡುತ್ತೆ. ಎಷ್ಟರಲ್ಲಿ? 345ರಲ್ಲಿ. ಇದರ ಸ್ಥಾಪಕ ಯಾರು ಕೇಳಿದ್ರೆ ಮಯೂರ ಶರ್ಮಾ. ಕದಂಬರ ಸ್ಥಾಪಕ ಯಾರು? ಮಯೂರ ಶರ್ಮಾ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು? ಕ್ರಿಸ್ತ ಶಕ 345ರಲ್ಲಿ. ಹಾಗೆ ಎಲ್ಲಿ ಸ್ಥಾಪನೆ ಆಯ್ತು? ಬನವಾಸಿ ಕದಂಬರು ಅಂತ ಕೇಳಿರ್ತೀರಾ. ಹಾಗೆ ನೆಕ್ಸ್ಟ್ 2ನೇದು ನೋಡಿ, ಯಾವ್ದಿದೆ? ಗಂಗರು ಅಂತಿದೆ. ಗಂಗರು ಅಥವಾ ತಲಕಾಡಿನ ಗಂಗರು ಅಂತ ಕರೀತೇವೆ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 4ನೇ ಶತಮಾನದಲ್ಲಿ ಸ್ಥಾಪನೆ. ಇದು ನೋಡಿ 3ನೇ ಶತಮಾನ, ಇದು 4ನೇ ಶತಮಾನದಿಂದ ಸ್ಥಾಪನೆ ಆಗಿ ಸುಮಾರು 10ನೇ ಶತಮಾನದವರೆಗೂ ಸಹಿತ ಇದು ಏನಾಗಿದೆ? ಆಳ್ವಿಕೆಯನ್ನ ನಡೆಸಿದೆ. ಎಲ್ಲಿ ಇದೆ ಇದು? ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನ ಇವರು ಆಳಿರ್ತಾರೆ. ಹಾಗೆ ಇದೊಂದು ಪ್ರಸಿದ್ಧ ರಾಜಮನೆತನವಾಗಿದೆ. ಇವರ
ಏನು ಆ ವಿಸ್ತಾರ ಎಷ್ಟಿತ್ತು ಕೇಳಿದ್ರೆ 96,000 ಹಳ್ಳಿಗಳನ್ನ ಇದು ಹೊಂದಿತ್ತು. ಹಾಗಾಗಿ ಗಂಗವಾಡಿ 96,000 ಎನ್ನುವಂತ ಹೆಸರನ್ನ ಇದು ಪಡ್ಕೊಂಡಿದೆ. ಹಾಗೆ ಇದರ ಸ್ಥಾಪಕ ದಡಿಗ ಅನ್ನುವಂಥದ್ದು. ಕೆಲವೊಂದು ಪುಸ್ತಕಗಳಲ್ಲಿ ದಡಿಗ ಮತ್ತು ಮಾಧವ ಅನ್ನುವಂತಹ ವಿಚಾರವನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಪುಸ್ತಕಗಳಲ್ಲಿ ದಡಿಗ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ಕೇಳಿದ್ರೆ ಗಂಗ ಸಾಮ್ರಾಜ್ಯ ಸ್ಥಾಪಕ ಯಾರು? ದಡಿಗ. ಹಾಗೆ ಗಂಗವಾಡಿ 96,000 ಹಳ್ಳಿಗಳನ್ನ ಇದು ಹೊಂದಿತ್ತು. ಹಾಗಾಗಿ ಇದಕ್ಕೆ ಗಂಗವಾಡಿ 96,000 ಅನ್ನುವಂತ ಬಿರುದನ್ನ ಅಥವಾ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾನೆ. Just check one time. Correct the chronological order of following. First one is Kadamba, second one is Gangaru, third one is Chalukyaru, fourth one is Rashtrakootaro. See next, ಚಾಲುಕ್ಯ ರಾಜವಂಶ. ಇಷ್ಟರಲ್ಲಿ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಚಾಲುಕ್ಯರು ಇರ್ತಾರೆ. ನೋಡಿ, ಇಲ್ಲಿ ಮೊದಲನೇದು 3ನೇ ಶತಮಾನ, ಎರಡನೇದು 4ನೇ ಶತಮಾನ, ಮೂರನೇದು 6ನೇ ಶತಮಾನದಿಂದ ಸ್ಟಾರ್ಟ್ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಒಂದು ರಾಜಮನೆತನ ಆಗಿದೆ. ನೋಡಿ, ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವರ ಆಳ್ವಿಕೆ ಕೇಳಿದ್ರೆ ಬಾದಾಮಿಯಿಂದ ಸ್ಟಾರ್ಟ್ ಆಗುತ್ತೆ. ಬಾದಾಮಿಯ ಚಾಲುಕ್ಯರು ಅಂತಾನೆ ಇವನ್ನ ಕರೀತಾರೆ. ಹಾಗಾಗಿ ಈ ವಂಶದ ಸ್ಥಾಪಕ ಯಾರು ಕೇಳಿದ್ರೆ 1ನೇ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? 1ನೇ ಪುಲಕೇಶಿ. ನೆಕ್ಸ್ಟ್ ನೋಡಿ, ರಾಷ್ಟ್ರಕೂಟರು ಎಷ್ಟನೇದ ಸ್ಟಾರ್ಟ್ ಆಗುತ್ತೆ? ಸಿಮಿಲಾರಿಟೀಸ್ ಇದೆ ಇಲ್ಲಿ. ಮೊದಲನೇದು 3ನೇ ಶತಮಾನ, ಎರಡನೇದು 4ನೇ ಶತಮಾನ, ಮೂರನೇದು 6, ನಾಲ್ಕನೇದು ಮತ್ತೆ 6ನೇ ಶತಮಾನಕ್ಕೆ ಹೋಗುತ್ತೆ. ಅಂದ್ರೆ ಮಧ್ಯಭಾಗ ಅಥವಾ ನಂತರದ ಭಾಗಗಳಲ್ಲಿ ಇದು ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ರಾಷ್ಟ್ರಕೂಟರನ್ನ ಅತ್ಯಂತ ಅದ್ಭುತವಾದಂತಹ ರಾಜಮನೆತನ ಅಂತ ಕರೀತಾರೆ. ಸುಮಾರು 8 ರಿಂದ 10 ಶತಮಾನಗಳ ಕಾಲ ಇವರು ಆಳ್ವಿಕೆಯನ್ನ ನಡೆಸ್ತಾರೆ. ಇವರ ರಾಜಧಾನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಾಳಖೇಡದ ರಾಷ್ಟ್ರಕೂಟರು ಅಂತ ಕರೀತಾರೆ. ಇವಾಗಿನ ಕಲಬುರಗಿಯಿಂದ ಸ್ಟಾರ್ಟ್ ಆಗುತ್ತೆ. ಇದರ ಸ್ಥಾಪಕ ಯಾರು ಕೇಳಿದ್ರೆ ನಾನು ಆವಾಗಲೇ ಹೇಳಿದ್ದೆ ನಿಮ್ಗೆ, ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ. ಓಕೆ, ನೆನ್ಪಿಟ್ಕೊಳ್ಳಿ. ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು ಕೇಳಿದ್ರೆ ದಂತಿ ದುರ್ಗ. ಓಕೆ, ನೆಕ್ಸ್ಟ್ ಚೆಕ್ ಒನ್ ಟೈಮ್. Read the below given statements and choose the correct answer. ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಹಾಗೆ ಸರಿಯಾದ ಆನ್ಸರ್ ಅನ್ನು ನಾವು ಇಲ್ಲಿ ಕೊಡಬೇಕಾಗ್ತದೆ. ಚೆಕ್ ಒನ್ ಟೈಮ್. ಗಂಗರು, ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಸಮರ್ಥನೆ. ನೀರಿಗಾಗಿ ಆಗಾಗ ರಾಜಧಾನಿಗಳನ್ನ ಬದಲಿಸ್ತಾ ಇದ್ರು. ನೋಡಿ, ಇಲ್ಲಿ ಗಂಗರು ಏನ್ ಮಾಡಿದಾರೆ ಕೇಳಿದ್ರೆ 4-5 ರಾಜಧಾನಿಗಳನ್ನ ಮಾಡ್ಕೊಂಡಿದ್ರು. ಈಗ ನೀವು ಉದಾಹರಣೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವ್ದು ಕೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಸಹಿತ 2 ರಾಜಧಾನಿಗಳನ್ನ ಮಾಡ್ಕೊಂಡಿದ್ರು. ಒಂದು ದೆಹಲಿ, ಎರಡನೇದು ದೇವಗಿರಿ. ನೋಡಿ, ಯಾಕೆ ದೆಹಲಿ ಮತ್ತು ದೇವಗಿರಿ 2 ರಾಜಧಾನಿಗಳನ್ನ ಮಾಡ್ಕೊಂಡಿದ್ರು ಕೇಳಿದ್ರೆ ದೆಹಲಿ ಸೆಂಟರ್ ಆಫ್ ದ ಪ್ಲೇಸ್ ಫಾರ್ ಇಂಡಿಯಾ. ಆವಾಗಿನ ಕಾಲದಲ್ಲಿ ಅದೊಂದು ಸೆಂಟರ್ ಆಗಿತ್ತು. ಅಂದ್ರೆ ಅಫ್ಘಾನಿಸ್ತಾನ್, ಕಜಕಿಸ್ತಾನ್, ಹಾಗೆ ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಪ್ರದೇಶಗಳಿಗೆ ತುಂಬಾ ಸೆಂಟರ್ ಆಗಿರುವಂತಹ ಒಂದು ಪ್ರದೇಶ ಆಗಿತ್ತು ದಿಲ್ಲಿ. ಹಾಗಾಗಿ ಪದೇ ಪದೇ ಆ ರಾಜ್ಯದ ಮೇಲೆ ದಾಳಿಗಳು ತುಂಬಾ ಆಗ್ತಿತ್ತು. ಹಾಗಾಗಿ ಅದನ್ನ ತಪ್ಪಿಸ್ಲಿಕ್ಕೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲೂ ಸಹಿತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಂಗರು, ಕುವಲಾಲ, ತಲಕಾಡು ಹಾಗೂ ಮಾನ್ಯಪುರಗಳನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಯಾಕೆ? ನೀರಿಗಾಗಿ ಆಗಾಗ ರಾಜಧಾನಿಗಳನ್ನ ಬದಲಿಸ್ತಾ ಇದ್ರು. ಆನ್ಸರ್ ಏನಾಗಿದೆ? ಎ ಸರಿಯಾಗಿದೆ, ಆದ್ರೆ ಆರ್ ತಪ್ಪಾಗಿದೆ. ನೀರಿಗಾಗಿ ರಾಜಧಾನಿ ಯಾರು ಬದಲಾವಣೆ ಮಾಡ್ತಾರಾ? ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಆರ್ ಏನಾಗಿದೆ? ತಪ್ಪಾಗಿದೆ. ನೋಡಿ, ಇಲ್ಲಿ
ಮೊಹಮ್ಮದ್ ಬಿನ್ ತುಗ್ಲಕ್ ಸಹಿತ ಅದೇ ತಪ್ಪನ್ನ ಮಾಡ್ತಾನೆ. ಏನ್ ಮಾಡ್ತಾನೆ ಕೇಳಿದ್ರೆ, ಅಲ್ಲಿರುವಂತ ದೆಹಲಿಯಲ್ಲಿರುವಂತ ಎಲ್ಲ ಜನರನ್ನ ದೇವಗಿರಿಗೆ ಶಿಫ್ಟ್ ಆಗ್ಲಿಕ್ಕೆ ಹೇಳ್ತಾನೆ. ಆದ್ರೆ ಅಲ್ಲಿ ಶಿಫ್ಟ್ ಆಗುವಂತ ಮಧ್ಯದಲ್ಲಿ ಸುಮಾರು 15-20% ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಓಕೆ, ಇಟ್ ಇಸ್ ಸೆಕೆಂಡರಿ. ಜಸ್ಟ್ ಚೆಕ್ ಒನ್ ಟೈಮ್. 20th one. The dynasty which gave the name Karnataka is, ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು ಯಾರು? ದಟ್ ಈಸ್ ಬಾದಾಮಿಯ ಚಾಲುಕ್ಯರು. ಇವರ ಸೈನ್ಯಕ್ಕೆ ಕರ್ನಾಟ ಬಲ ಅನ್ನುವಂತ ಹೆಸರೇ ಇರುತ್ತೆ. ಹಾಗಾಗಿ ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರು ಬಾದಾಮಿ ಚಾಲುಕ್ಯರು. ದ ಡೈನೆಸ್ಟಿ ವಿಚ್ ಗೇವ್ ದ ನೇಮ್ ಕರ್ನಾಟಕ ಈಸ್ ಬಾದಾಮಿ ಚಾಲುಕ್ಯ. Okay, then we'll go for next one. ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದಿದ್ದ ಪಲ್ಲವ ದೊರೆ ಯಾರು? ಇಲ್ಲಿ ವಾತಾಪಿಕೊಂಡ ಅಂದ್ರೆ ಏನಿದು? ವಾತಾಪಿಕೊಂಡ ಕೇಳಿದ್ರೆ ರಾಷ್ಟ್ರಕೂಟ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಕೇಳಿದ್ರೆ ವಾತಾಪಿ ಅಥವಾ ಬಾದಾಮಿ. ಈ ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ ಯಾರು? ಪಲ್ಲವರ ದೊರೆ. ಯಾರುದು? ದಟ್ ಈಸ್ 1ನೇ ನರಸಿಂಹ ವರ್ಮ. ನೋಡಿ, ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಮಹೇಂದ್ರ ವರ್ಮ ಈ 1ನೇ ನರಸಿಂಹ ವರ್ಮನ ತಂದೆ. ಇವನು ಏನಾಗ್ತಾನೆ ಕೇಳಿದ್ರೆ, ಬಾದಾಮಿಯ ಚಾಲುಕ್ಯರಿಂದ ಸೋಲಿಸಲ್ಪಡ್ತಾನೆ. ಅದರ ಸಿಟ್ಟಿಗೆ ಏನ್ ಮಾಡ್ತಾನೆ ಕೇಳಿದ್ರೆ, ಅವನ ಮಗ 1ನೇ ನರಸಿಂಹ ವರ್ಮ ಬಾದಾಮಿಯ ಚಾಲುಕ್ಯರಿಂದ ಅವರ ರಾಜಧಾನಿಯನ್ನು ವಶಪಡಿಸಿಕೊಂಡು ವಾತಾಪಿಕೊಂಡ ಅನ್ನುವಂತಹ ಹೆಸರನ್ನ ಪಡ್ಕೊಳ್ತಾನೆ. ಹಾಗಾಗಿ ವಾತಾಪಿಕೊಂಡ ಎಂಬ ಹೆಸರನ್ನ ಪಡೆದಂತ ಪಲ್ಲವರ ದೊರೆ ಯಾರು ಕೇಳಿದ್ರೆ, ದಟ್ ಈಸ್ 1ನೇ ನರಸಿಂಹ. ದ ಪಲ್ಲವ ಕಿಂಗ್ ಹೂ earned the title Vatapikonda was, that is, Narasimha Varma first. Then we'll go for just check one time. ರಾಷ್ಟ್ರಕೂಟರ ಪ್ರಸಿದ್ಧ ರಾಜ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿ ಯಾತ್ರಿಕ ಯಾರು? ದ ಫಾರಿನ್ ಟ್ರಾವೆಲರ್ ಹೂ ವಿಸಿಟೆಡ್ ದ ಕೋರ್ಟ್ ಆಫ್ ಅಮೋಘ ವರ್ಷ ಆಫ್ ರಾಷ್ಟ್ರಕೂಟ ಕಿಂಗ್ಡಮ್ ಈಸ್ ಡ್ಯಾಶ್. ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಅನ್ನುವಂತ ರಾಜ ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ದೊರೆ. ನೋಡಿ, ಯಾರ್ಯಾರಿದ್ದಾರೆ ಇಲ್ಲಿ ಅಂದ್ರೆ, ಮೆಗಸ್ತನೀಸ್, ಫಾಹಿಯಾನ್, ಹಿಯನ್ ಸ್ಯಾಂಗ್, ಹಾಗೆ ಸುಲೇಮಾನ್ ಅನ್ನುವಂತಹ ವಿದೇಶಿ ಯಾತ್ರಿಕರನ್ನ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಇದಕ್ಕೆ ಆನ್ಸರ್ ಯಾವ್ದು ಕೇಳಿದ್ರೆ ಡಿ, ಸುಲೈಮಾನ್. ಆದ್ರೆ ನಾವೊಂದಿಷ್ಟು ಅರಬ್ ಯಾತ್ರಿಕರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು, ಅಥವಾ ಯಾತ್ರಿಕರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ನೋಡಿ, ಪಾಲ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಅರಬ್ ಪ್ರವಾಸಿ, ನೋಡಿ ಈ ಸುಲೈಮಾನ್ ಅನ್ನುವಂತಹ ಯಾತ್ರಿಕ ಯಾವ ದೇಶವನ್ನು ಕೇಳಿದ್ರೆ ಈಸ್ ಬಿಲಾಂಗ್ಸ್ ಟು ಅರಬ್ ಕಂಟ್ರಿ. ಅರಬ್ನ ಪ್ರವಾಸಿ ಆಗಿರ್ತಾನೆ. ಇನ್ನು ಭಾರತಕ್ಕೆ ಬಂದಿರುವಂತ ಉದ್ದೇಶ ಏನು ಕೇಳಿದ್ರೆ ಭಾರತದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಹಾಗೆ ಇಷ್ಟೇ ಅಲ್ಲದೆ ಅವನು ಯಾವ ದೇಶಗಳಿಗೆ ಹೋಗಿದ್ದ ಕೇಳಿದ್ರೆ ಬಾಂಗ್ಲಾದೇಶ್, ಭಾರತ, ನೇಪಾಳ್, ಪಾಕಿಸ್ತಾನ್, ಹಾಗೆ ಇನ್ನು ಮುಂತಾದ ಪ್ರದೇಶಗಳಿಗೆ ಹೋಗಿರ್ತಾನೆ ನೋಡಿ. ಆದ್ರೆ ಇವೆಲ್ಲವೂ ಸಹಿತ ಆವಾಗ ಭಾರತದ ಹಿಡಿತದಲ್ಲಿ ಇತ್ತು ಅನ್ನುವಂತಹ ವಿಚಾರ ಗೊತ್ತಿರಬೇಕು. ನೆಕ್ಸ್ಟ್, ಎರಡನೇದು ಮೆಗಸ್ತನೀಸ್. ನೋಡಿ, ಇವರು ಯಾವ ದೇಶದ ಇತಿಹಾಸಕಾರ ಕೇಳಿದ್ರೆ ಗ್ರೀಕ್ ಇತಿಹಾಸಕಾರ ಮೆಗಸ್ತನೀಸ್. ಹಾಗೆ ಕೀಟಶಾಸ್ತ್ರಜ್ಞ, ಇವನು ರಾಜತಾಂತ್ರಿಕ ಹಾಗೂ ಜನಾಂಗ ಶಾಸ್ತ್ರದ ಅನ್ವೇಷಕರಾಗಿರ್ತಾರೆ. ಯಾರು? ಮೆಗಸ್ತನೀಸ್. ನೋಡಿ, ಮೆಗಸ್ತನೀಸ್ ಒಂದು ಕೃತಿ ಇದೆ, ಇಂಡಿಕಾ ಅನ್ನುವಂತಹ ಒಂದು ಕೃತಿಯನ್ನ ಬರೆದಿರ್ತಾರೆ. ಇಟ್ ವಾಸ್ ರಿಟನ್ ಬೈ ಮೆಗಸ್ತನೀಸ್. ದೆನ್ ಹ್ಯೂಯನ್ ಸ್ಯಾಂಗ್. ಇಲ್ಲಿ ಕುವಾನ್ಜಂಗ್ ಅನ್ನುವಂತ ಹೆಸರಿನ ಸಹಿತ ಹ್ಯೂಯನ್ ಸ್ಯಾಂಗ್ ಅನ್ನ ಕರೀತಾರೆ. ಇವನು ಯಾವ ದೇಶದವರು? He belongs to China. He came to get the scriptures of ಬೌದ್ಧ ಧರ್ಮ. ಅಂದ್ರೆ ಬೌದ್ಧ ಧರ್ಮದ ಸ್ಕ್ರಿಪ್ಚರ್ಗಳನ್ನ ಅಥವಾ ಪುಸ್ತಕಗಳನ್ನ, ಗ್ರಂಥಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಭಾರತಕ್ಕೆ
ಬಂದಿರ್ತಾರೆ. ಇವರು ಒಂದು ಗ್ರಂಥವನ್ನ ಬರೆದಿರ್ತಾರೆ, ಸಿ ಯು ಕಿ ಅನ್ನುವಂತಹ ಒಂದು ಗ್ರಂಥವನ್ನ ಬರೆದಿರ್ತಾರೆ. ಯಾರು? ಹಿಯನ್ ಸ್ಯಾಂಗ್. ನೆಕ್ಸ್ಟ್ ಇನ್ನೊಬ್ರು ಯಾರು? ಫಾಹಿಯಾನ್. ಈಸ್ ಬಿಲಾಂಗ್ಸ್ ಟು ಚೀನಿ. ಮತ್ತೆ ಇವರು ಸಹಿತ ಚೀನಾದ ಯಾತ್ರಿಕರಾಗಿರ್ತಾರೆ. ಇವ್ರು ಯಾರ ಕಾಲದಲ್ಲಿ ಬಂದಿರ್ತಾರೆ ಕೇಳಿದ್ರೆ ಚಂದ್ರಗುಪ್ತ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಬಂದಿರ್ತಾರೆ. ಗೊತ್ತಾಗ್ತದೆ ಅಲ್ಲ? ನೋಡಿ, ಸುಲೈಮಾನ್ ಯಾವ ದೇಶಕ್ಕೆ ಸಂಬಂಧಪಟ್ಟವರು? ಅರಬ್. ಹಾಗೆ ಮೆಗಸ್ತನೀಸ್ ಯಾವ ದೇಶದ್ದು? ಗ್ರೀಕ್. ಮೆಗಸ್ತನೀಸ್ ಬರೆದಿರುವಂತಹ ಕೃತಿಯ ಹೆಸರು ಇಂಡಿಕಾ. ಹಾಗೆ ಹಿಯನ್ ಸ್ಯಾಂಗ್ ಯಾವ ದೇಶಕ್ಕೆ ಸಂಬಂಧಪಟ್ಟವರು? ಚೈನಾ. ಹಿಯನ್ ಸ್ಯಾಂಗ್ ಬರೆದಿರುವಂತಹ ಕೃತಿ ಯಾವ್ದು ಕೇಳಿದ್ರೆ ಸಿಯುಕಿ. ಹಾಗೆ ಫಾಹಿಯಾನ್ ಯಾವ ದೇಶಕ್ಕೆ ಸಂಬಂಧಪಟ್ಟವರು? ಇಸ್ ಬಿಲಾಂಗ್ಸ್ ಟು ಚೈನಾ. ಓಕೆ, ದೆನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಜಸ್ಟ್ ಚೆಕ್ ಒನ್ ಟೈಮ್. ಈ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಸರಿಯಾಗಿ ಹೊಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾರ್ಯಾರಿದ್ದಾರೆ ಇದರಲ್ಲಿ? ರನ್ನ. ನೋಡಿ, ಆನ್ಸರ್ ಯಾವ್ದು ಕೇಳಿದ್ರೆ 23A. 23ಕ್ಕೆ ಆನ್ಸರ್ ಯಾವ್ದು ಕೇಳಿದ್ರೆ ಎ. ರನ್ನ ಯಾವ್ದು ಬರ್ದಿದ್ದಾರೆ? ಗದಾಯುದ್ಧ. ಹಾಗೆ ನಯಸೇನಾ. ನಯಸೇನಾ ಯಾವ್ದು ಬರ್ದಿರೋದು? ಜಸ್ಟ್ ಚೆಕ್ ಒನ್ ಟೈಮ್. ಧರ್ಮಾಮೃತ. ದೆನ್ ಬಿಲ್ಲಣ. ಬಿಲ್ಲಣ ಯಾವ್ದು ಬರ್ದಿರೋದು? ವಿಕ್ರಮಾಂಕ ದೇವ. ನೆಕ್ಸ್ಟ್ ವಿಜ್ಞಾನೇಶ್ವರ, ಮಿತಾಕ್ಷರ ಸಂಹಿತ. ನೋಡ್ಕೊಳ್ಳಿ, ರನ್ನ ಬರ್ದಿರೋದು ಗದಾಯುದ್ಧ. ನಯಸೇನ ಬರ್ದಿರೋದು ಯಾವ್ದು ಬರ್ದಿರ್ತಾರೆ? ನಯಸೇನ ಧರ್ಮಾಮೃತ. ದೆನ್ ಬಿಲ್ಹಣ ವಿಕ್ರಮಾಂಕ ದೇವ ಚರಿತ, ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತ ಅನ್ನುವಂತಹ ಕೃತಿಗಳನ್ನ ಬರೆದಿರ್ತಾರೆ. ನೆಕ್ಸ್ಟ್ ನೋಡಿ, ಚೋಳರ ಗ್ರಾಮಾಡಳಿತ ಗ್ರಾಮ ಸಭೆಯ ಸದಸ್ಯರನ್ನು ಏನಂತ ಕರೀತಿದ್ರು? ಆನ್ಸರ್ ಈಸ್ ಪೆರುಮಕ್ಕಳ್. ನೋಡಿ, ಇದು ಯಾಕೆ ಈ ರೀತಿ ಬರ್ತಾ ಇದೆ? ಊರ್ಗಳ್, ಪೆರುಮಕ್ಕಳ್, ಊರ್ ಮಕ್ಕಳ್ ಅನ್ನುವಂತ ಯಾಕೆ ಈ ರೀತಿ ಬರ್ತಾ ಇದೆ ಕೇಳಿದ್ರೆ, ಮೋಸ್ಟ್ ಆಫ್ ದ ಪ್ಲೇಸಸ್ ಆರ್ ಬಿಲಾಂಗ್ ಟು ತಮಿಳ್ನಾಡ್. ತಮಿಳ್ನಾಡಿಗೆ ಸಂಬಂಧಪಟ್ಟ ಅತಿ ಹೆಚ್ಚಿನ ಪ್ರದೇಶಗಳನ್ನ ಚೋಳ ಸಾಮ್ರಾಜ್ಯದಲ್ಲಿ ಇತ್ತು. ಹಾಗಾಗಿ ಈ ರೀತಿಯ ಹೆಸರುಗಳನ್ನ ಬರ್ತಾ ಇದೆ. ನೋಡಿ, ಇದರಲ್ಲಿ ಮುಖ್ಯವಾದಂತ ಅತ್ಯದ್ಭುತವಾದಂತ ರಾಜರುಗಳು ಯಾರು ಕೇಳಿದ್ರೆ ರಾಜರಾಜ ಚೋಳ ಹಾಗೆ ರಾಜೇಂದ್ರ ಚೋಳ. ಇವೆರಡು ಅಥವಾ ಈ ಎರಡು ಅತ್ಯದ್ಭುತ ರಾಜರುಗಳು ಚೋಳ ಸಾಮ್ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರದೇ ಆದಂತಹ ಕೊಡುಗೆ ಭಾರತಕ್ಕೆ ಇದೆ. ಯಾರ್ಯಾರು ಪ್ರಮುಖ ರಾಜರುಗಳು? ಮೊದಲನೆಯವರು ರಾಜರಾಜ ಚೋಳ, ಎರಡನೆಯವರು ರಾಜೇಂದ್ರ ಚೋಳ. ಓಕೆ, ನೆಕ್ಸ್ಟ್ 25. ಜಸ್ಟ್ ಚೆಕ್ ಒನ್ ಟೈಮ್. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ರಾಜ ವಿಷ್ಣುವರ್ಧನ. ಹಾಗೆ ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಜ 3ನೇ ಕೃಷ್ಣ. ಹಾಗೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದಂತ ರಾಜ 6ನೇ ವಿಕ್ರಮಾದಿತ್ಯ. ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದಂತ ರಾಜ 1ನೇ ರಾಜೇಂದ್ರ ಚೋಳ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದು? ಮೊದಲನೇದು, ಬೇಲೂರಿನ ಚೆನ್ನಕೇಶವ ದೇವಾಲಯ ನಿರ್ಮಿಸಿದಂತ ರಾಜ ವಿಷ್ಣುವರ್ಧನ. The correct statement among the following is Vishnuvardhana constructed the Channakeshava temple of Beluru. Prashna 3rd constructed the Kailasanatha temple of Ellora. Vikramaditya 6th constructed the Hoysaleshwar temple of Halebeedu. Rajendra Chola constructed Brihadishwar temple at Tanjavuru. But the correct answer is Vishnuvardhana constructed the Channakeshava temple at Beluru. Okay. ನೆಕ್ಸ್ಟ್, ಭಾರತದಲ್ಲಿನ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ ಯಾವ್ದ್ರಲ್ಲಿ ಇದೆ ಅಂತ ಕೇಳ್ತಾ ಇದ್ದಾನೆ. ಜಸ್ಟ್ ಚೆಕ್ ಒನ್ ಟೈಮ್. ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್ ಲ್ಯಾಂಗ್ವೇಜ್ ಅಂಡ್ ಸ್ಕ್ರಿಪ್ಟ್ ವಾಸ್ ಇನ್ ಡ್ಯಾಶ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾನೆ. 1 is ಅರಾಮಿಕ್, ಸೆಕೆಂಡ್ ಅಂಡ್ ಗ್ರೀಕ್ ಅಥವಾ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಇದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಶಾಸನಗಳು ಪ್ರಾಕೃತ ಭಾಷೆಯಲ್ಲೂ ಸಹಿತ ಇದೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ.
ಭಾರತದಲ್ಲಿ ಅಶೋಕನ ಶಾಸನಗಳ ಭಾಷೆ ಮತ್ತು ಬರಹ ಯಾವುದರಲ್ಲಿ ಇದೆ ಕೇಳಿದ್ರೆ ಗ್ರೀಕ್, ಅರಾಮಿಕ್ ಮತ್ತೆ ಪ್ರಾಕೃತ ಭಾಷೆಗಳಲ್ಲೂ ಸಹಿತ ಇದೆ. ಆದ್ರೆ ಮುಖ್ಯವಾಗಿ ಗ್ರೀಕ್ ಮತ್ತೆ ಅರಾಮಿಕ್ ಭಾಷೆಗಳಲ್ಲಿ ಅಶೋಕನ ಶಾಸನ ಇದೆ. ನೆಕ್ಸ್ಟ್ 27ನೇದು, ಇದು ಭಾರತದಲ್ಲಿ ಕಂಡುಬರುವ ಗುಹಾಂತರ ವಸತಿ ಸಮುಚ್ಚಯದ ಅತ್ಯಂತ ಹಳೆಯ ಸ್ಥಳವಾಗಿದೆ. ದ ಆನ್ಸರ್ ಈಸ್ ಭಿಂಬೆಟ್ಕಾ. ನೋಡಿ, ಈ ಭಿಂಬೆಟ್ಕಾ ಅನ್ನುವಂತಹ ಪ್ರದೇಶ ಏನೆಂದು ಕೇಳಿದ್ರೆ ಕಂಡುಬಂತಹ ಗುಹಾಂತರ ವಸತಿ ಸಮುಚ್ಚಯ. ನೋಡಿ, ಇದ್ರ ಕತೆ ತುಂಬಾ ಅದ್ಭುತವಾಗಿದೆ. ಒಬ್ಬ ಯಾತ್ರಿಕ ಬಸ್ನಲ್ಲಿ ಹೋಗ್ಬೇಕಾದ್ರೆ ಈ ಬೆಟ್ಟಗಳನ್ನ ನೋಡ್ತಾ ಹೋಗ್ಬೇಕಾದ್ರೆ ಅವರ ಕಣ್ಣಿಗೆ ಕಾಣುವಂತಹ ಇದೊಂದು ಪ್ರದೇಶ ಆಗಿತ್ತು. ಸೊ ವಾಟ್ ಹ್ಯಾಪನ್, ಫೈನಲಿ he started to discover the place. So Bhimbetka is the place where we can find the caves that comes under rock shelter. ಅಂದ್ರೆ ಹಳೆ ಶಿಲಾಯುಗದ ಜನರು ತಮ್ಮ ವಾಸಕ್ಕೆ ಬಳಸಿದಂತಹ ಪ್ರದೇಶಗಳು ಆಗಿವೆ. ಗುಹೆಗಳಲ್ಲಿ ಇವರು ವಾಸವನ್ನ ಮಾಡ್ತಿದ್ರು. ನೋಡಿ, ಇಲ್ಲಿ ಮತ್ತೇನೇನು ಸಿಕ್ಕಿದೆ ಕೇಳಿದ್ರೆ ಹಳೆ ಶಿಲಾಯುಗದಲ್ಲಿ ಜನರು ವಾಸಿಸ್ತಾ ಇರುವಂತದ್ದು, ಹಾಗೆ ಹಳೆ ಶಿಲಾಯುಗದಲ್ಲಿ ಜನರು ಬಳಸ್ತಾ ಇರುವಂತಹ ಕೆಲವೊಂದಿಷ್ಟು ಆಯುಧಗಳು ಸಿಕ್ಕಿದೆ. ಹಾಗೆ ಗುಹೆಯಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ನಾವು ಕಾಣಿಸ್ಕೊಳ್ಳುವಂತಹ ವ್ಯವಸ್ಥೆ ಇದರಲ್ಲಿ ಕಾಣಸಿಗುತ್ತೆ. ಓಕೆ, 28ನೇದು, ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನ ಕಾಣಬಹುದಾಗಿದೆ? ವೇರ್ ವಾಸ್ ದ ಪೇಂಟಿಂಗ್ ಆಫ್ ವೈಲ್ಡ್ ಅನಿಮಲ್ಸ್ ಡ್ರಾನ್ ವಿತ್ ಗ್ರೇಟ್ ಅಕ್ಯುರಸಿ ಅಂಡ್ ಸ್ಕಿಲ್ ಫೌಂಡ್ ಎಟ್? ದ ಆನ್ಸರ್ ಈಸ್ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ. ನೋಡ್ಕೊಳ್ಳಿ, ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನ ಕಾಣಬಹುದಾಗಿದೆ? ನೋಡಿ, ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಮಾನವನ ಜೀವನ, ಅಂದ್ರೆ ಹೇಗೆ ಮಾನವನ ಜೀವನ ರೂಪುಗೊಳ್ತಾ ಬಂತು ಅನ್ನುವಂತಹ ಪಾಠದಲ್ಲಿ ಇದು ನಾವು ಕಾಣಬಹುದಾಗಿದೆ. ಸೊ ಭಾರತದ ಯಾವ ಸ್ಥಳಗಳಲ್ಲಿ ಬೇಟೆಯ ಕೌಶಲ್ಯವಿರುವ ವರ್ಣಚಿತ್ರಗಳನ್ನು ಕಾಣಬಹುದು ಅಂದ್ರೆ ದಟ್ ಈಸ್ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದ ಗುಹೆಗಳಲ್ಲಿ ನಾವು ಇದನ್ನ ಕಾಣಬಹುದಾಗಿದೆ. ದ ಕೇವ್ಸ್ ಆಫ್ ಮಧ್ಯಪ್ರದೇಶ್ ಅಂಡ್ ಉತ್ತರ ಪ್ರದೇಶ್. ದೆನ್ 29, ಜಸ್ಟ್ ಟೇಕ್ ಒನ್ ಟೈಮ್. ಕರ್ನೂಲ್ ಗುಹೆಗಳಲ್ಲಿ ಕಂಡು ಬರುವ ಬೆಂಕಿಯ ಮೊದಲ ಉಪಯೋಗಗಳನ್ನ ಸಂಬಂಧಿಸುವುದು ಯಾವುದು ಅಂತ ಕೇಳ್ತೇನೆ. Traces of ash have been found in the caves of Karnool. The fire was used for, ಯಾಕಾಗಿ ಬೆಂಕಿಯ ಉಪಯೋಗವನ್ನ ಮಾಡಲಾಯಿತು? ದಟ್ ಈಸ್ ಫಾರ್ ದ ಸೇಕ್ ಆಫ್ ರೋಸ್ಟಿಂಗ್ ಆಫ್ ಮೀಟ್, ಅಂದ್ರೆ ಮಾಂಸವನ್ನ ಬೇಯಿಸ್ಲಿಕ್ಕೆ ಏನನ್ನ ಬಳಸ್ತಾ ಇದ್ರು? ಬೆಂಕಿಯನ್ನ ಬಳಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದರಲ್ಲಿ ಇದೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಮೊದಲು ಕಂಡು ಬಂದ ಸೂಕ್ಷ್ಮ ಶಿಲಾಯುಗ ಸ್ಥಳ ಯಾವ್ದಾಗಿದೆ ಅಂತ ಕೇಳಿದ್ರೆ ದ ಆನ್ಸರ್ ಈಸ್ ಲಿಂಗ್ಸುಗೂರ್. ಲಿಂಗ್ಸುಗೂರ್ ಎಲ್ಲಿದೆ ಗೊತ್ತಿದೆಯಾ? ಇಟ್ ಈಸ್ ಇನ್ ಡಿಸ್ಟ್ರಿಕ್ಟ್ ಆಫ್ ರಾಯಚೂರ್. ರಾಯಚೂರ್ ಡಿಸ್ಟ್ರಿಕ್ಟ್ ನಲ್ಲಿ ಲಿಂಗ್ಸುಗೂರ್ ಅನ್ನುವಂತಹ ಪ್ರದೇಶ ಇದೆ. ವಿಚ್ ಆಫ್ ದೀಸ್ ವಾಸ್ ದ ಫಸ್ಟ್ ನಿಯೋಲಿಥಿಕ್ ಸೈಟ್ ಟು ಬಿ ನೋಟಿಸ್ಡ್ ಇನ್ ಇಂಡಿಯಾ? ದಟ್ ಈಸ್ ಇನ್ ಲಿಂಗ್ಸುಗೂರ್. ಭಾರತದಲ್ಲಿ ಮೊದಲು ಕಂಡು ಬಂದ ಸೂಕ್ಷ್ಮ ಶಿಲಾಯುಗ. ಸೂಕ್ಷ್ಮ ಶಿಲಾಯುಗ ಅಂದ್ರೆ ಇಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಆಯುಧಗಳನ್ನ ಬಳಸ್ತಾ ಇದ್ರು. ಯಾವ್ದಕ್ಕೋಸ್ಕರ? ಬೇಟೆಯಾಡ್ಲಿಕ್ಕೆ, ಹಾಗೆ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಸೂಕ್ಷ್ಮವಾದಂತಹ ಆಯುಧಗಳನ್ನ ಬಳಸ್ತಾ ಇದ್ರು. ಹಾಗಾಗಿ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. Then just take one time. Which of these Neolithic people were cattle breeders? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದೇನೆ. ದಟ್ ಈಸ್ ಆನ್ಸರ್ ಈಸ್ ಪಿಕ್ಲಿ ಹಾಲ್. ಇದು ಎಲ್ಲಿದೆ ಕೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಇದೆ.
ಈ ಪಿಕ್ಲಿಹಾಳ್ ಅನ್ನುವಂತಹ ಪ್ರದೇಶ ಇಲ್ಲಿದೆ, ಆಂಧ್ರ ಪ್ರದೇಶದಲ್ಲಿ ಇದೆ. ನೋಡಿ, ಇಲ್ಲಿ ಸೂಕ್ಷ್ಮ ಶಿಲಾಯುಗದ ದನಗಾಹಿಗಳು ವಾಸವಾಗಿದ್ದ ಸ್ಥಳ. ನೋಡಿ, ದನಗಾಹಿಗಳು ಅಂದ್ರೆ ತಮ್ಮ ಜೀವನಕ್ಕೆ ಪ್ರಾಣಿಗಳನ್ನ ಸಾಕ್ತಾ ಇದ್ರು. ಇಲ್ಲೇ ಕೊಟ್ಟಿರಲ್ವಾ, ದನಗಾಹಿಗಳು ಅಂದ್ರೆ ದನವನ್ನ ಮೇಯಿಸೋರಾಗಿರ್ಬೋದು, ಅಥವಾ ಕುರಿಯನ್ನ ಮೇಯಿಸೋರಿಗೆ ಕುರಿಗಾಹಿಗಳು ಅಂತ ಕರೀತಾರೆ. ಹಾಗೆ ದನಗಳನ್ನ ಮೇಯಿಸೋರಿಗೆ ದನಗಾಹಿಗಳು ಅಂತ ಕರಿತಿದ್ರು. ಸೊ ಹೂ ಇಸ್ ದ members where they are settled? They settled in Piklihal. Where it is? It is in Andhra Pradesh. Okay, just check on time. ಪ್ರಮುಖ ಹವಾಮಾನ ಬದಲಾವಣೆಯ ಯುಗದಲ್ಲಿ ಜರುಗಿತು. ದ ಮೇಜರ್ ಚೇಂಜಸ್ ಇನ್ ದ ಕ್ಲೈಮೇಟ್ ಆಫ್ ದ ವರ್ಲ್ಡ್ ಹ್ಯಾಪನ್ಡ್ ಇನ್ ಮೆಸೋಲಿಥಿಕ್ ಏಜ್, ಅಂದ್ರೆ ಮಧ್ಯಶಿಲಾಯುಗ. ನೋಡಿ, ಈ ಮಧ್ಯಶಿಲಾಯುಗದ ಸಮಯದಲ್ಲಿ ಅತಿ ಹೆಚ್ಚಿನ ಹವಾಮಾನ ಬದಲಾವಣೆ ಆಗ್ತಾ ಇತ್ತು. ಹಾಗಾಗಿ ಇದನ್ನ ಮಧ್ಯಶಿಲಾಯುಗ ಅಂತ ಕರಿತಾ ಇದ್ರು. Okay, so just I hope you are understanding. ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಮಧ್ಯಶಿಲಾಯುಗ. ನೆಕ್ಸ್ಟ್, ನಮ್ಮ ಪೂರ್ವಜರು ಪಳಗಿಸಿದ ಮೊಟ್ಟ ಮೊದಲ ಪ್ರಾಣಿ. Which is the first animal to be tamed by our ancestor? The answer is dog. Dog ಅನ್ನೋದು ಆನ್ಸರ್ ಆಗಿದೆ. Okay, then just check one time. The copper and stone implements are simultaneously used. The age is called. ನೋಡಿಲಿ, ತಾಮ್ರ ಮತ್ತು ಕಲ್ಲಿನ ಸೂಕ್ಷ್ಮ ಆಯುಧಗಳನ್ನ ಏಕಕಾಲದಲ್ಲಿ ಬಳಸಿದಂತಹ ಯುಗ ಯಾವುದು ಅಂತ ಕೇಳ್ತಿದ್ರೆ, ಜಸ್ಟ್ ಚೆಕ್ ಒನ್ ಟೈಮ್. ಮೈಕ್ರೋಲಿಥಿಕ್ ಏಜ್. ಮೈಕ್ರೋಲಿಥಿಕ್ ಅಂದ್ರೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ದೆನ್ ಜಸ್ಟ್ ಚೆಕ್ ಒನ್ ಟೈಮ್. ಕನ್ನಡ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ದಿಸ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ನೋಡಿ, ಕನ್ನಡ ಭಾಷೆಯು ಈ ಭಾಷಾ ಕುಟುಂಬಕ್ಕೆ ಸೇರಿದೆ. ದ ಆನ್ಸರ್ ಈಸ್ ಡಿ, ದಟ್ ಈಸ್ ದ್ರಾವಿಡಿಯನ್ ಲ್ಯಾಂಗ್ವೇಜ್. ದ್ರಾವಿಡಿಯನ್ ಭಾಷೆಗೆ ಸೇರಿದಂತಹ ಭಾಷೆ ಆಗಿದೆ. ಜಸ್ಟ್ ಚೆಕ್ ಒನ್ ಟೈಮ್. ಕೆಳಗಿನ ಪ್ರಶ್ನೆಗಳು ಎರಡು ಹೇಳಿಕೆಗಳನ್ನ ಒಳಗೊಂಡಿರ್ತವೆ. ಒಂದು ಸಮರ್ಥನೆ, ನೋಡಿ ಏನು ಅಂತ ಎಂದು ಲೇಬಲ್ ಮಾಡಲಾಗಿದೆ, ಮತ್ತೆ ಇನ್ನೊಂದು ಕಾರಣ ಆರ್ ಅಂತ ಲೇಬಲ್ ಮಾಡಿರ್ತಾನೆ. ನೋಡಿ ಅದಕ್ಕೆ ಆನ್ಸರ್ ಏನಿರುತ್ತೆ ಅಂತ. ಶಾಸನಗಳು ಒಂದು ನಿರ್ದಿಷ್ಟ ಅವಧಿಯ ಜೀವಂತ ಸತ್ಯಧಾರಕಗಳಾಗಿವೆ. ಅವುಗಳು ನಮಗೆ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಮತ್ತು ಆ ಅವಧಿಯ ಇತರ ಅಂಶಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದೆ. ಕಾರಣ, ಮೌರ್ಯ ಚಕ್ರವರ್ತಿ ಅಶೋಕನು ಬರೆದ ಶಾಸನ ನಮ್ಮ ದೇಶದಲ್ಲಿ ದೊರೆತ ಅತ್ಯಂತ ಹಳೆಯ ಶಾಸನವಾಗಿದೆ ಅಂತ ಕೊಡ್ತಾ ಇದ್ದೇನೆ. The following questions consist of two statements, one labeled as assertion A and the other as reason R. You have to examine these two statements carefully and decide the answer. Just check one time. ಇಲ್ಲಿ ಏನ್ ಹೇಳ್ತಿದ್ದಾನೆ, 36ನೇದಕ್ಕೆ ಎ ಆನ್ಸರ್ ಏನು ನೋಡಿ, ಏನಾಗಿದೆ ಆನ್ಸರ್? ಎ ಮತ್ತು ಆರ್ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣ ಆರ್ ಆಗಿದೆ ಅಂತ ಕೊಡ್ತಾ ಇದ್ದಾನೆ. ಆನ್ಸರ್ ಇದಾಗಿದೆ. ನೋಡಿ, ಶಾಸನಗಳು ನಮ್ಗೆ ಏನ್ ತಿಳಿಸುತ್ತೆ ಕೇಳಿದ್ರೆ, ವಾಟ್ ಈಸ್ ದೇರ್ ಇನ್ ದ ಕಿಂಗ್ಡಮ್. ಆ ಕಿಂಗ್ಡಮ್ ನಲ್ಲಿ ಏನ್ ಇತ್ತು ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿದೆ. ನೋಡಿ, ಪುಸ್ತಕಗಳನ್ನ ಬರೆದ್ರೆ ಅದು ಯಾವುದೋ ಒಂದು ಕಾಲದಲ್ಲಿ ಹಾಳಾಗ್ಬೋದು. ಆದ್ರೆ ಈ ಶಾಸನಗಳು ಕಲ್ಲಿನಲ್ಲಿ ಬರೆದಿರುವಂತಹ ಶಾಸನಗಳಾಗಿರ್ತಿತ್ತು, ತಾಮ್ರದಲ್ಲಿ ಕೆತ್ತನೆ ಮಾಡಿದಂತಹ ಶಾಸನಗಳಾಗ್ತಿತ್ತು. ನೋಡಿ, ಅಶೋಕನ ಶಾಸನಗಳು ತುಂಬಾ ಇವಾಗ್ಲೂ ಸಹಿತ ಸಿಕ್ಕಿರುವಂತಹ ಶಾಸನಗಳಿವೆ. ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಸಹಿತ ಅಶೋಕನ ಶಾಸನಗಳು ದೊರೆತಿವೆ. ಇವಾಗ್ಲೂ ಸಹಿತ ಅದರಲ್ಲಿ ಸರಿಯಾದ ಕೆತ್ತನೆ ಹಾಗೆ ಇದೆ. ನೋಡಿ, ಈ ಶಾಸನಗಳು ಏನ್ ಹೇಳ್ತವೆ ಕೇಳಿದ್ರೆ, ಒಂದು ಸಾಮ್ರಾಜ್ಯದ ಪರಿಸ್ಥಿತಿಯನ್ನ ಹೇಳಿಸುತ್ತೆ ಅಥವಾ ತಿಳಿಸುತ್ತೆ. ಉದಾಹರಣೆಗೆ, ಒಬ್ಬ ರಾಜ ಬಂಗಾರದ ನಾಣ್ಯಗಳನ್ನ ಹೊರಡಿಸಿದ್ದ
ಅದರ ಅರ್ಥ ಇಷ್ಟೇ, ಆ ಸಾಮ್ರಾಜ್ಯ ಅತ್ಯಂತ ಭವ್ಯವಾದಂತಹ ಸಾಮ್ರಾಜ್ಯ ಆಗಿತ್ತು, ಸುಭೀಕ್ಷವಾದಂತಹ ಸಾಮ್ರಾಜ್ಯ ಆಗಿತ್ತು ಅನ್ನುವಂತಹ ವ್ಯವಸ್ಥೆಯನ್ನ ತೋರಿಸುತ್ತೆ. ಒಬ್ಬ ರಾಜ ಹಲವಾರು ದೇವಸ್ಥಾನಗಳನ್ನ ಕಟ್ಟಿಸಿದ್ದ. ಅಂದ್ರೆ ಇದು ಏನ್ ತೋರಿಸುತ್ತೆ ಕೇಳಿದ್ರೆ, ಆ ರಾಜನಿಗೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅತ್ಯಂತ ಆಸಕ್ತಿ ಇತ್ತು ಅನ್ನುವಂತಹ ವಿಚಾರವನ್ನ ತೋರಿಸುತ್ತೆ. ಒಂದು ಕಾಲದಲ್ಲಿ ಸಂಗೀತ ಪ್ರಕ್ರಿಯೆ ಅತ್ಯಂತ ಜನಪ್ರಿಯವಾಗಿತ್ತು. ಅದರ ಕಾರಣ ಇಷ್ಟೇ, ಆ ಸಾಮ್ರಾಜ್ಯದಲ್ಲಿ ಸಂಗೀತಕ್ಕೆ ಅತ್ಯಂತ ಹೆಚ್ಚಿನ ಬೆಲೆ ಇತ್ತು ಅನ್ನುವಂತಹ ವಿಚಾರವನ್ನ ನಾವು ತಿಳಿಬಹುದಾಗಿದೆ. ನೆಕ್ಸ್ಟ್ 37th, just check on time. The scholars who studied the prehistoric age life is called. ಇತಿಹಾಸ ಪೂರ್ವ ಯುಗದ ಜೀವನವನ್ನು ಅಧ್ಯಯನ ಮಾಡಿದಂತಹ ವಿದ್ವಾಂಸರನ್ನ ನಾವೇನಂತ ಕರಿತೀವಿ? ದೇ ಆರ್ ಕಾಲ್ಡ್ ಆಸ್ ಪುರಾತತ್ವ ಶಾಸ್ತ್ರಜ್ಞರು, ಆರ್ಕಿಯೋಲಜಿಸ್ಟ್ ಅಂತ ಕರಿತೀವಿ. ಈ ಆರ್ಕಿಯೋಲಜಿಸ್ಟ್ ನ ಕೆಲಸ ಏನು ಕೇಳಿದ್ರೆ, ಪುರಾತನವಾಗಿರುವಂತಹ ಹಳೆ ಶಿಲಾಯುಗ ಅಥವಾ ಹಳೆ ಯುಗಕ್ಕೆ ಸಂಬಂಧಿಸಿದಂತಹ ಸಾಕ್ಷಿಗಳನ್ನ ಹುಡುಕೋದಕ್ಕೆ ಪುರಾತತ್ವ ಶಾಸ್ತ್ರಜ್ಞರು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೀರಿ ಅಂತ ಕೊಟ್ಟಿರೋದ್ರಲ್ಲಿ ನೋಡಿ, ಇಲ್ಲಿ ವಿಟಸ್ತ, ಅಸಿಕ್ನೆ, ಪರುಷ್ಟಿ, ವಿಪಶ, ಶುತದ್ರಿ ಅಂತ ಇದೆ. ನೋಡಿ, ಇವೆಲ್ಲ ನದಿಗಳ ಹೆಸರು, ಹಳೆಯ ನದಿಗಳ ಹೆಸರು. ಅದಕ್ಕೆ ಆನ್ಸರ್ ಯಾವ್ದ್ಯಾವ್ದು ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಆನ್ಸರ್ ಎ. ಯಾವ್ದು ಆನ್ಸರ್ ಇದಕ್ಕೆ? ಆನ್ಸರ್ ಎ. ಜಸ್ಟ್ ಚೆಕ್ ಒನ್ ಟೈಮ್. ವಿಟಸ್ತ, ಝಿಲಂ. ನೆಕ್ಸ್ಟ್ ಯಾವ್ದಿದೆ? ಅಸಿಕ್ನೆ. ಅದಕ್ಕೆ ಆನ್ಸರ್ ಯಾವ್ದಿದೆ ನೋಡಿ? ಚಿನಾಬ್. ನೆಕ್ಸ್ಟ್ ಪರುಷ್ಟಿ, ದಟ್ ಇಸ್ ರಾವಿ. ನೆಕ್ಸ್ಟ್ ವಿಪಾಶ, ದಟ್ ಇಸ್ ಬಿಯಾಸ್. ನೆಕ್ಸ್ಟ್ ಶುತದ್ರಿ, ದಟ್ ಇಸ್ ಸಟ್ಲೇಜ್. ಇದೇ ಆನ್ಸರ್ ಆಗಿದೆ. ಓಕೆ, the time is getting over, so I will complete the class today here. So thank you for hearing the class, and thank you one and all.